ಸ್ತವ ಕೀರ್ತಿ ತೀರ್ಥಯೋ ಅಂತರ್ಬಹಿಸ್ನಾನ ವಿಧೂತವಾತ್ಮನಾಂ ಭೂತೇಶ್ವನುಕ್ರೋಶ ಸುತತ್ವಶೀಲಿನಾಂ ಸ್ಯಾತ್ಸಂಗಮೋನುಗ್ರಹ ಯೇಷನಸ್ತವ. ಶ್ರೀ ಗುರುಭ್ಯೋ ನಮಃ. ಭಾಗವತದ ಮಂಡಲ ಸೇವಾದ 12ನೆಯ ಕುಸುಮ ಇವತ್ತು. ಅದರಲ್ಲಿ 5ನೆಯ ಸ್ಕಂಧದ ಶ್ರವಣ ನಾವು ನಡೆಸಿದ್ದೀವಿ. ಇವತ್ತು 5ನೇ ಸ್ಕಂಧದ 17ನೇ ಅಧ್ಯಾಯವನ್ನು ನಾವು ನೋಡಬೇಕು. ಈ ಹಿಂದೆ ನಾವು ಭರತ ಚಕ್ರವರ್ತಿಯ ಬಗ್ಗೆ ನೋಡಿದ್ದೀವಿ. ಅವನಿಗೆ ಜಡ ಭರತ ಅಂತಲೇ ಹೆಸರಿತ್ತು. ಜಡ ಅಂದರೆ ಮೂರ್ಖ, ನಿಷ್ಕ್ರಿಯ ಅಂತ ಹೀಗೆಲ್ಲ ಅರ್ಥ. ಹೊರನೋಟಕ್ಕೆ ಅಜ್ಞಾನಿಗಳ ದೃಷ್ಟಿಗೆ ಆತ ಮೂರ್ಖನಂತೆ ಕಾಣಿಸ್ತಿದ್ದ. ಹಾಗಾಗಿ ಅವನಿಗೆ ಜಡಭರತ ಅಂತಿದ್ರು. ಅವನ ವಂಶದಲ್ಲಿ ಗಯ ಅಂತ ಒಬ್ಬ ರಾಜ ಬಂದಿದ್ದ. ಅವನಿಗೂ ಭಗವಂತನ ಸನ್ನಿಧಾನ ಇದ್ದಿದ್ದರಿಂದ ದೊಡ್ಡ ಚಕ್ರವರ್ತಿ ಆಗಿದ್ದ. ಅವನ ವಂಶದಲ್ಲಿ ವಿರಜ ಅನ್ನುವನೊಬ್ಬ ಮುಂದೆ ಬಂದಿದ್ದ. ಇದನ್ನೆಲ್ಲ 15ನೇ ಶ್ಲೋಕದಲ್ಲಿ 15ನೇ ಅಧ್ಯಾಯದಲ್ಲಿ ಈ 5ನೇ ಸ್ಕಂಧದಲ್ಲಿ ವರ್ಣನೆ ಮಾಡಿದ್ದಾರೆ. ಮುಂದೆ 16ನೇ ಅಧ್ಯಾಯದಲ್ಲಿ ಈ ಭೂಮಂಡಲದ ವರ್ಣನೆ ಇದೆ. ಆ ಭೂಮಂಡಲದ ವರ್ಣನವನ್ನೆಲ್ಲ ನಾನು ಈಗ ಮಾಡಲಿಕ್ಕೆ ಹೊರಟಿಲ್ಲ. ಆದರೆ 17ನೇ ಅಧ್ಯಾಯದಲ್ಲಿ ಬಂದಿರುವಂಥ ಒಂದೆರಡು ಸಂಗತಿಗಳನ್ನು ನಾವೀಗ ನೋಡಬೇಕು. ಸಂಕಲ್ಪ ಮಾಡುವಾಗ ನಾವು ಕಾಲ ಮತ್ತು ದೇಶಗಳನ್ನು ಸಂಕೀರ್ತಿಸ್ತೇವೆ. ಜಂಬೂದ್ವೀಪೆ, ಭರತವರ್ಷೆ, ಭರತಖಂಡೆ ಅಂತ ಹೀಗೆ ಹೇಳ್ತೇವೆ. ಹಾಗೆ ಪರಾಭವ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಅಧಿಕ ಜ್ಯೇಷ್ಠ ಮಾಸೆ ಅಂತ ಹೀಗೆ ಕಾಲವನ್ನು ಕೂಡ ಹೇಳ್ತೇವೆ. ಕಾಲದ ಬಗ್ಗೆ ನಮ್ಗೆ ಹೆಚ್ಚು ಕಡಿಮೆ ಗೊತ್ತಿದೆ. ಈಗ 1949ನೇಯ ಶಾಲಿವಾಹನ ಶಕ. ಕ್ರಿಸ್ತ ಶಕದ ದೃಷ್ಟಿಯಿಂದ ಇದು 2026. ಆದರೆ ಶಾಲಿವಾಹನ ಶಕ ಸ್ವಲ್ಪ ಹಿಂದಿರ್ತದೆ. 49ನೇ ಶಾಲಿವಾಹನ ಶಕ ಇದೆ. 1948 ಶಾಲಿವಾಹನ ಶಕ ವರ್ಷಗಳು ಹಿಂದೆ ಆಗಿ ಹೋಗಿವೆ. ಈಗ ನಡೆದಿರುವುದು 1949ನೇ ಶಕ ವರ್ಷ. ಅದನ್ನೇ ನಾವು ಪಂಚಾಂಗದಲ್ಲಿ ಮತ್ತು ಉಪನಯನ, ಮದುವೆ ಇತ್ಯಾದಿ ಆಮಂತ್ರಣ ಪತ್ರಿಕೆಗಳಲ್ಲಿ ಇಂಥ ಶಾಲಿವಾಹನ ಶಕ ಇಷ್ಟನೇ ವರ್ಷ ಅಂತ ಹಾಕಿರ್ತೇವೆ. ಅದರಲ್ಲಿ ಉತ್ತರಾಯಣ, ಅದರಲ್ಲಿ ಅಧಿಕ ಜ್ಯೇಷ್ಠ ಮಾಸ, ಈಗ ಗ್ರೀಷ್ಮ ಋತು, ಅಧಿಕ ಜ್ಯೇಷ್ಠ ಮಾಸ, ಕೃಷ್ಣ ಪಕ್ಷ, ಇವತ್ತು ತ್ರಯೋದಶಿ, ಇದನ್ನೆಲ್ಲ ನಾವು ಹೇಳ್ತೇವೆ. ಅದರ ಬಗ್ಗೆ ನಾನು ಈಗ ಹೆಚ್ಚು ಹೇಳಲಿಕ್ಕೆ ಬರ್ತಿಲ್ಲ. ಈ 17ನೇ ಅಧ್ಯಾಯ, ಇದರ ಮುಂದಿನ ಕೆಲವು ಅಧ್ಯಾಯಗಳಲ್ಲಿ ಜಂಬೂದ್ವೀಪೆ, ಭರತವರ್ಷೆ, ಭರತಖಂಡೆ ಅಂತ ಇಷ್ಟು ವರ್ಣನೆ ಬರ್ತದೆ. ಈ ಪೃಥ್ವಿ ಏನಿದೆಯಲ್ಲ, ನಾವೀಗ ವಾಸ ಮಾಡುವಂಥ ಪೃಥ್ವಿ, ಇದು ನಮಗೆ ಕಾಣುವುದಷ್ಟೇ ಅಲ್ಲ, ಇದಕ್ಕೆ ಬಹಳ ದೊಡ್ಡ ವಿಸ್ತಾರ ಇದೆ. ಇದಕ್ಕೆ ಒಟ್ಟು 7 ದ್ವೀಪಗಳಿವೆ. ಅಷ್ಟು ವಿಸ್ತಾರವಾಗುತ್ತದೆ. ಅದರಲ್ಲಿ ಜಂಬೂ ದ್ವೀಪದಲ್ಲಿ ನಾವಿದ್ದೇವೆ. ಆ ಜಂಬೂ ದ್ವೀಪದಲ್ಲಿ 9 ವರ್ಷಗಳಿವೆ. ಒಟ್ಟಾರೆ ಇದಕ್ಕೆ ಲಕ್ಷದ್ವೀಪ, ಶಾಲ್ಮಲ ದ್ವೀಪ, ಕುಶದ್ವೀಪ, ಕ್ರೌಂಚದ್ವೀಪ, ಶಾಖದ್ವೀಪ, ಪುಷ್ಕರ ದ್ವೀಪ ಮತ್ತು ಜಂಬೂದ್ವೀಪ ಅಂತ 7 ದ್ವೀಪಗಳು. ಸಪ್ತದ್ವೀಪವತಿ ಭೂಮಿ ಅಂತ ವರ್ಣನೆ ಮಾಡ್ತಾರೆ. ಅದರಲ್ಲಿ ಜಂಬೂದ್ವೀಪದಲ್ಲಿ ನಾವಿದ್ದೀವಿ. ಜಂಬೂದ್ವೀಪೆ ಅಂತ ಮೊದಲು ಹೇಳ್ತೇವೆ ನಾವು. ಈ ಸಾಮಾನ್ಯವಾಗಿ ಕೇಳಿದರೆ ನೀವು ಎಲ್ಲಿದ್ದೀರಿ ಅಂದರೆ ಭಾರತ ದೇಶದಲ್ಲಿ, ಕರ್ನಾಟಕದಲ್ಲಿ, ಇಂಥ ಜಿಲ್ಲೆಯಲ್ಲಿ, ಇಂಥ ತಾಲೂಕಿನಲ್ಲಿದ್ದೀವಿ ಅಂತ ನಾವು ಹೇಳ್ತಿರ್ತೀವಲ್ಲ. ಹಾಗೆ ಜಂಬೂದ್ವೀಪ, ಈ ಭೂಮಂಡಲದಲ್ಲಿ ಜಂಬೂದ್ವೀಪ ಅನ್ನೋದು ಮೊದಲನೇ ಭಾಗ. ಉಳಿದ 6 ದ್ವೀಪಗಳಿವೆ, ಅವು ನಮಗೂ ಸಂಬಂಧಪಟ್ಟಿದ್ದಲ್ಲ. ಜಂಬೂದ್ವೀಪದಲ್ಲಿದ್ದೀವಿ. ಅದರಲ್ಲಿ ಲಕ್ಷದ್ವೀಪ ಇತ್ಯಾದಿಗಳನ್ನು ನಾವು ತಿಳ್ಕೊಂಡಿದ್ದೀವಿ. ಈಗ ಅದರಲ್ಲಿ ಜಂಬೂದ್ವೀಪದಲ್ಲಿ ನಾವಿದ್ದೇವೆ. ಜಂಬೂದ್ವೀಪದಲ್ಲಿ ಒಟ್ಟು 9 ವರ್ಷಗಳಿವೆ. ವರ್ಷ ಅಂದರೆ ಆ ಜಂಬೂದ್ವೀಪದ ಭಾಗಗಳವು. ಇಲಾವೃತ ವರ್ಷ, ಭದ್ರಾಷ್ಟ್ರ ವರ್ಷ, ಹರಿವರ್ಷ,
ಕೇತುಮಾಲ ವರ್ಷ, ರಮ್ಯಕ ವರ್ಷ, ಹಿರಣ್ಮಯ ವರ್ಷ, ಮತ್ತು ಉತ್ತರ ಕುರು ವರ್ಷ, ಮತ್ತು ಕಿಂಪುರುಷ ವರ್ಷ ಅಂತ ಹೀಗೆ 8 ಕೊನೆಯದೊಂದು ಭರತ ವರ್ಷ ಅಂತ ಒಟ್ಟು 9 ವರ್ಷಗಳಿವೆ. ನಾವು ಜಂಬೂ ದ್ವೀಪದಲ್ಲಿ ಭರತ ವರ್ಷದಲ್ಲಿ ಇದ್ದೇವೆ. ಭರತ ವರ್ಷದಲ್ಲಿ ನಾವೀಗ ಭರತ ಖಂಡದಲ್ಲಿದ್ದೇವೆ. ಅದರಲ್ಲೂ ಭರತ ಖಂಡದಲ್ಲಿದ್ದೇವೆ ನಾವು. ಭರತ ವರ್ಷ ಅಂದರೆ ಬಹಳ ದೊಡ್ಡದಿದೆ. ನಾವೀಗ ನೋಡುವಂಥ ನಮ್ಮ ಸುತ್ತಮುತ್ತಲಿನ ಅನೇಕ ದೇಶಗಳಿವೆ ಅಲ್ಲ, ಪೂರ್ವದ ದೇಶಗಳು, ಪಶ್ಚಿಮ ದೇಶಗಳು, ಇವೆಲ್ಲ ಭರತ ವರ್ಷಗಳೇ, ಭರತ ವರ್ಷದ ಭಾಗಗಳೇ ಇವು. ಅದರಲ್ಲಿ ಭರತ ಖಂಡದಲ್ಲಿ ನಾವಿದ್ದೇವೆ. ಭರತ ಖಂಡ ಅಂದರೆ ಭಾರತೀಯ ಉಪಖಂಡ ಅಂತ ಏನು ಹೇಳ್ತಿರ್ತಾರಲ್ಲ, ಇಂಡಿಯನ್ ಸಬ್ ಕಾಂಟಿನೆಂಟ್ ಅಂತ. ಇದರಲ್ಲಿ ದಕ್ಷಿಣದಲ್ಲಿ ತಮಿಳುನಾಡು, ಕೇರಳಗಳವರೆಗೆ, ಉತ್ತರದಲ್ಲಿ ಹಿಮಾಲಯ, ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ಅಂತ ಹೀಗೆ ದೇಶೋಯಂ ಭಾರತೋಂ ವರ್ಷಃ ಭಾರತೀಯತ ಸಂತತಿ ಅಂತ ಒಂದು ಹೇಳ್ತಿರ್ತಾರೆ. ಸಮುದ್ರದಿಂದ ಈ ದಕ್ಷಿಣ ಸಮುದ್ರ ಏನಿದೆ ಅಲ್ಲಿಂದ ಉತ್ತರದ ಕಡೆಗೆ ಮತ್ತು ಹಿಮಾಲಯದಿಂದ ದಕ್ಷಿಣದ ಕಡೆಗೆ ಇದನ್ನೆಲ್ಲ ಗಮನಿಸಬೇಕು. ಹೀಗೆಲ್ಲ ಗಮನಿಸಿದರೆ ಇದಕ್ಕೆ ನಮ್ಮ ಭರತ ಖಂಡ ಅಂತ ಹೇಳ್ತಾರೆ. ಇಲ್ಲಿರುವ ಸಂತತಿ ಇದು ಭಾರತೀಯ ಸಂತತಿ, ಭರತ ಖಂಡದ ಸಂತತಿ ಇದು. ಇದಕ್ಕೆ ಈ ಭಾರತೀಯ ಉಪಖಂಡ ಅಂತ ಹೇಳ್ತಾರೆ. ಇದರಲ್ಲೇ ಈ ಹಿಂದೆ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಇವೆಲ್ಲ ಇದ್ರ ಭಾಗವೇ ಆಗಿದ್ದವು. ಆದರೆ ಕ್ರಮವಾಗಿ ಅವು ಕೈ ಬಿಟ್ಟು ಹೋದವು, ನಮ್ಗೆ ಗೊತ್ತಿದೆ. ಹೀಗೆ ಭಾರತೀಯ ಉಪಖಂಡದಲ್ಲಿ ನಾವಿದ್ದೇವೆ. ಅದರಲ್ಲಿ ಗೋದಾವರಿಯ ದಕ್ಷಿಣ ತೀರದಲ್ಲಿ ನಾವಿದ್ದೇವೆ. ಹಿಂದೆ ಒಂದ್ಸಲ ಅದು ನಾವು ನೋಡಿದ್ವಿ. ಗೋದಾವರಿ ಅನ್ನೋದು ಭಾರತದ ಮಧ್ಯಭಾಗದಲ್ಲಿ ಹರಿತದೆ ಹೆಚ್ಚು ಕಡಿಮೆ. ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶದ ಸ್ವಲ್ಪ ಭಾಗ, ಆಂಧ್ರದ ಉತ್ತರದ ಭಾಗ ಅಲ್ಲೆಲ್ಲ ಹರಿತದೆ. ನಾವಿರುವುದು ಗೋದಾವರಿಯ ದಕ್ಷಿಣ ತೀರದಲ್ಲಿ, ಹೀಗೆ ಸಂಕಲ್ಪ ಮಾಡ್ತೇವೆ. ಇದಕ್ಕೆ ದಂಡಕಾರಣ್ಯ ಅಂತ ಕರೀತಾರೆ. ದಂಡಕಾರಣ್ಯ ಅಂತ ಯಾಕೆ ಹೇಳ್ತಾರೆ ಅಂದರೆ, ಶುಕ್ರಾಚಾರ್ಯನ ಮಗಳು ಅರಜ ಅಂತ ಒಬ್ಬಳಿದ್ರು. ಅವಳ ಮೇಲೆ ಒಬ್ಬ ರಾಜ, ದಂಡಕ ಎನ್ನುವ ಹೆಸರಿನ ರಾಜ ಅನಾಚಾರ ಮಾಡಿದ. ಅವಳು ತನ್ನ ತಂದೆಗೆ ಬಂದು ದೂರಿಟ್ಲು. ಆಗ ಇನ್ನು 7 ದಿವಸದಲ್ಲಿ ನಿನ್ನ ಇಡೀ ಸಾಮ್ರಾಜ್ಯ ಧೂಳಿನ ಮಳೆ ಅನುಭವಿಸಿ ನಷ್ಟ ಆಗಿ ಹೋಗಲಿ ಅಂತ ಶಾಪ ಕೊಟ್ಟಿದ್ರು. ಜನವಸತಿಯಿಂದ ತುಂಬಿದಂಥ ಅವನ ಸಾಮ್ರಾಜ್ಯ ಅದು ಇಡೀ ಅರಣ್ಯ ಆಗೋಯ್ತು. ಎಲ್ಲ ಧೂಳಿನ ಮಳೆ ಬಂದರೆ ಎಲ್ಲ ಮುಚ್ಚಿ ಹೋಯ್ತು ಅಷ್ಟೆ. ಅದರಿಂದ ಇದನ್ನು ದಂಡಕಾರಣ್ಯ ಅಂತ ಕರೀತಿದ್ರು. ರಾಮನ ಕಾಲದಲ್ಲಿ ದೊಡ್ಡ ದಟ್ಟ ಅರಣ್ಯವೇ ಆಗಿತ್ತು. ಮುಂದೆ ಜನವಸತಿ ಹೀಗೆ ಕಾಣಿಸ್ಕೊಂಡಿದೆ ಅಂತ. ಹೀಗೆ ಇದು ಭೂಭಾಗದ ಪರಿಚಯ. ನಾವು ಒಂದು ವೇಳೆ ಈ ಬದರಿ, ಕೇದಾರ ಇತ್ಯಾದಿಗಳಿಗೆ ಹೋದರೆ ಅಲ್ಲಿ ಸಂಕಲ್ಪ ಬೇರೆ ಮಾಡಬೇಕಾಗ್ತದೆ. ಗೋದಾವರಿ ದಕ್ಷಿಣ ತೀರ ಅಂತ ಸಂಕಲ್ಪ ಮಾಡಲಿಕ್ಕೆ ಬರೋದಿಲ್ಲ. ನರನಾರಾಯಣ ಪರ್ವತದವರ ಮಧ್ಯೆ ಅಂತ ಬದಲಿಗೆ ಹೋಗಿ ಸಂಕಲ್ಪ ಮಾಡಬೇಕಾಗ್ತದೆ. ಗಂಗಾ ತೀರ ಹೀಗೆಲ್ಲ ಅದಕ್ಕೆ ಬೇರೆ ಅಲ್ಲಿಯವರು ಸಂಕಲ್ಪ ಮಾಡಿಸ್ತಾರೆ. ಅಂತೂ ಎಲ್ಲಿದ್ದೀವಿ ನಾವು ಪ್ರತಿನಿತ್ಯ, ಯಾವ ದೇಶದಲ್ಲಿದ್ದೀವಿ, ಯಾವ ಕಾಲದಲ್ಲಿದ್ದೀವಿ ಅನ್ನೋದನ್ನು ಚಿಂತನೆ ಮಾಡಿದರೆ ಎಷ್ಟು ವಿಶಾಲವಾದದ್ದು ದೇಶ, ಎಷ್ಟು ವಿಶಾಲವಾದದ್ದು ಈ ಕಾಲ. ಅದರ ಒಂದು ಸಣ್ಣ ತುಣುಕು ಮಾತ್ರ ನಾವು. ಎಲ್ಲೋ ಒಂದು ಕಡೆ ನಾವಿದ್ದೀವಿ ಮೂಲೆಯಲ್ಲಿ ಅಂತ ನಮಗೆ ಪರಿಚಯ ಆಗ್ತದೆ. ಹೀಗೆ ಇಷ್ಟು ದ್ವೀಪಗಳಿವೆ. ಅದರಲ್ಲಿ ಜಂಬೂ ದ್ವೀಪ ಒಂದು, ಅದರಲ್ಲಿ ನಾವಿದ್ದೇವೆ. ಅದರಲ್ಲಿ 9 ವರ್ಷಗಳಿವೆ. ಅದರಲ್ಲಿ ಭರತ ವರ್ಷದಲ್ಲಿ ನಾವಿದ್ದೇವೆ. ಭರತ ವರ್ಷ ಅಂದರೆ ನಮ್ಮ ಸುತ್ತಮುತ್ತಿರುವಂಥವು ಇವೆಲ್ಲ ಸುತ್ತಮುತ್ತಿನ ಅಮೇರಿಕ ಮೊದಲಾದ ದೇಶಗಳು. ನಾವು ಈಗ ಎಲ್ಲೆಲ್ಲಿ ಹೋಗಿ ಬರ್ಬೋದಲ್ಲ, ವಿಮಾನದಲ್ಲಿ ಹೋಗ್ತೀವಲ್ಲ, ವಿಮಾನ ಅಥವಾ ಹಡಗಿನಲ್ಲಿ, ಅವೆಲ್ಲ ಭರತ ವರ್ಷಕ್ಕೆ ಸಂಬಂಧಪಟ್ಟದ್ದೇ. ಅವೆಲ್ಲ ಭರತ ವರ್ಷವೇ. ಅದರಲ್ಲಿ ನಾವಿರುವುದು ಭರತ ಖಂಡ ಅಂತ ಹೀಗೆ ಅದನ್ನು ಹೇಳ್ತಾರೆ. 17ನೇ ಅಧ್ಯಾಯದಿಂದ ಆರಂಭಿಸಿ ಸ್ವಲ್ಪ ಅಂಶಗಳನ್ನು ನಾವಿಲ್ಲಿ ನೋಡಬೇಕಾಗಿದೆ. ಇಲ್ಲೇ ಗಂಗಾ ನದಿಯ ವರ್ಣನೆ ಕೂಡ ಬರ್ತದೆ. ಬಲಿಚಕ್ರವರ್ತಿ ದೇವತೆಗಳ ಸಾಮ್ರಾಜ್ಯವನ್ನೆಲ್ಲ ಅಪಹಾರ ಮಾಡಿದ್ದ, ನಮಗದು ಗೊತ್ತಿದೆ. ಅಲ್ಲಿ ಈ ಬಲಿಚಕ್ರವರ್ತಿಯನ್ನ ವಾಮನ ಮೆಟ್ಟಿ ನಿಂತ. ವಾಮನ ಮೊದಲು ಸಣ್ಣ ಮಗುವಾಗಿದ್ದ. ಬಲಿಚಕ್ರವರ್ತಿಯನ್ನ ಅವನು ಮೆಟ್ಟಿ ನಿಲ್ಲೋದಕ್ಕಿಂತ ಮುಂಚೆ ಒಂದು ಹೆಜ್ಜೆಯಿಂದ ಆಕಾಶವನ್ನು ಆಳದ, ಮತ್ತೊಂದು ಹೆಜ್ಜೆಯಿಂದ ಭೂಮಿಯನ್ನು ಆಳದ, ಕೆಳಗಿನ ಪಾತಾಳವನ್ನು, ಮೇಲಿನ ಆಕಾಶವನ್ನು, ಮತ್ತೆ ಇನ್ನೊಂದು ಹೆಜ್ಜೆಯನ್ನು ಅವನು ತಲೆಯ ಮೇಲೆ ಇಟ್ಟ. ನಮ್ಗೆ ಇಷ್ಟು ಗೊತ್ತಿದೆ. ಆಕಾಶನೂ ಮುಂದೆ ಬರೋದಿಲ್ಲ.
ಅವನ ಆ ಒಂದು ಪಾದ ಬ್ರಹ್ಮಾಂಡಕ್ಕೆ ತಾಕಿತು. ಅದು ಹೆಬ್ಬೆರಳಿನ ಒಂದು ಉಗುರು, ಅಲ್ಲೊಂದು ಬಿರುಕು ಸೀಳಿತು. ಆಗ ಅಲ್ಲಿ ಒಳಗಿರುವಂತಹ ನೀರು ಹೊರಗೆ ಬಂದು ಆ ತ್ರಿವಿಕ್ರಮನ ಪಾದಕ್ಕೆ ಅಭಿಷೇಕ ಮಾಡಿತು. ಹೀಗೆ ಭಗವಂತನ ಪಾದದ ಸಂಪರ್ಕವನ್ನು ಪಡೆದದ್ರಿಂದ ಅದು ತುಂಬ ಪವಿತ್ರ ಆಯಿತು. ಮುಂದೆ ಅದಕ್ಕೆ ಬೇರೆ ಬೇರೆ ರಾಜರ ಸಂಪರ್ಕ ಬಂತು. ಸಾಕ್ಷಾತ್ ಭಗವತ್ಪದೀತ್ಯನುಲಕ್ಷಿತ ವಚೋಭಿ ಅಭಿಧೀಯಮಾನ, ಅದಕ್ಕೆ ಜಾಹ್ನವಿ ಅಂತ ಹೆಸರು ಬಂತು, ಭಾಗೀರಥಿ ಅಂತ ಹೆಸರು ಬಂತು. ಇದೆಲ್ಲ ಕಾರಣ ಏನು ಅಂದರೆ, ಭಗೀರಥ ಅಂತ ಒಬ್ಬ ರಾಜ ಇದ್ದ ಸೂರ್ಯನ ವಂಶದಲ್ಲಿ. ಅವನು ತಮ್ಮ ಪೂರ್ವಜರ ಸದ್ಗತಿಗಾಗಿ ಗಂಗೆಯನ್ನು ಮೇಲಿಂದ ಬರಮಾಡಿಕೊಂಡ. ಅದು 9ನೇ ಸ್ಕಂದದಲ್ಲಿ ಮುಂದೆ ಬರ್ತದೆ. ಭಗೀರಥನಿಗೆ ಮಗಳಾಗಿ ಅವಳು ಇಳಿದು ಬಂದಾದ್ರಿಂದ ಅವಳಿಗೆ ಭಾಗೀರಥಿ ಅಂತ ಹೆಸರು ಬಂತು. ಅಲ್ಲೊಬ್ಬ ಜನ್ಹು ಅಂತ ಋಷಿ ಇದ್ದ. ಅವಳು ಹರಿದು ಬರುವ ಮಾರ್ಗದಲ್ಲೇ ಇವಳು ವೇಗದಿಂದ ಹರಿದು ಬರುವಾಗ ಆ ಜನ್ಹು ಋಷಿಯ ಆಶ್ರಮವನ್ನೆಲ್ಲ ತ್ಯಜಿಸಿಬಿಟ್ಲು. ಆವಾಗ ಅವನು ಕೋಪ ಮಾಡಿಕೊಂಡು ಇಡೀ ನದಿಯನ್ನು ಕುಡಿದು ಬಿಟ್ಟ. ಮತ್ತೆ ಈ ಭಗೀರಥ ಹೋಗಿ ಅವನು ಪ್ರಾರ್ಥನೆ ಮಾಡಿದ, ದಯವಿಟ್ಟು ನದಿಯನ್ನು ಬಿಡು, ಆ ನದಿ ಹರಿದ್ರೆ ನಮ್ಮ ಪೂರ್ವಜರ ಉದ್ಧಾರ ಆಗ್ತದೆ ಅಂತ. ಜನ್ಹು ಋಷಿ ಅದನ್ನು ಹೊರಗೆ ಬಿಟ್ಟ. ಜನ್ಹು ಋಷಿಯ ಹೊಟ್ಟೆಯಿಂದ ಬಂದಿದ್ದರಿಂದ ಜನ್ಹು ಋಷಿಯ ಮಗಳಾದ ಜಾಹ್ನವಿ ಅಂತಲೂ ಹೆಸರು ಬಂತು, ಭಾಗೀರಥಿ ಅಂತಲೂ ಹೆಸರು ಬಂತು. ಇಷ್ಟೆಲ್ಲ ಹೆಸರುಗಳಿದ್ದವು. ಆದರೆ ಮುಖ್ಯವಾಗಿ ಅದಕ್ಕೆ ಪ್ರಧಾನ ಹೆಸರು ವಿಷ್ಣುಪದಿ ಅಂತ. ಗಂಗಾ ಅಂತ ಹೆಸರಿದೆ, ವಿಷ್ಣುಪದಿ ಅಂದರೆ ಭಗವಂತನ ಪಾದದ ಸಂಪರ್ಕವನ್ನು ಪಡೆದು ಬಂದಿರುವಂತಹ ನದಿ ಅಂತ ಹೀಗೆ ಅದರ ಅರ್ಥ. ಶಿಂಶುಮಾರನ ಲೋಕದಲ್ಲಿ ಆ ಧ್ರುವ ಇದ್ದಾನಲ್ಲ, ಅವನು ಅದನ್ನ ಪ್ರತಿನಿತ್ಯವೂ 3 ಹೊತ್ತು ತಲೆಯ ಮೇಲೆ ಧಾರಣೆ ಮಾಡ್ತಾನೆ. ಭಗವಂತನ ಪಾದ ಜಲ ಇದು ಅಂತ. ಮುಂದೆ ಅನೇಕ ಜನ ಋಷಿಗಳು ಅದನ್ನು ತಮ್ಮ ಜಟಾಜೂಟದಲ್ಲಿ ಧಾರಣೆ ಮಾಡಿರ್ತಾರೆ. ಶಿವನು ಅದನ್ನು ತನ್ನ ಜಟಾಜೂಟದಲ್ಲಿ ಧಾರಣೆ ಮಾಡ್ತಾನೆ. ಯಾಕಂದ್ರೆ ಅದ್ರ ವೇಗವನ್ನು ತಡೆಯುವವರು ಯಾರು ಪ್ರಶ್ನೆ ಬಂದಿರ್ತದೆ, ಅದು ಮುಂದೆ ಬರೋದು. ಅದಕ್ಕೆ ಬೇರೆ ಬೇರೆ ಕವಲುಗಳಿವೆ. ಆ ಕವಲುಗಳಿಂದ ಅದೆಲ್ಲ ಹರಿದು ಬರ್ತದೆ. ಇವತ್ತಿಗೂ ಇಲ್ಲಿರುವ ಸಂಗತಿಗಳು ಕೆಲವಿವೆ, ಅದಿರಲಿ. ನಾವಿವತ್ತು ನೋಡಬಹುದಾದ ಕೆಲವು ಕವಲುಗಳಿವೆ, ನೋಡ್ಲಿಕ್ಕೆ ಆಗದೇ ಇರುವ ಕೆಲವು ಕವಲುಗಳಿವೆ. ನಾವು ಬದರಿ ಕ್ಷೇತ್ರದಿಂದ ಕೆಳಗಿಳಿದು ಬಂದರೆ ಅದಕ್ಕೆ ಅಲಕನಂದ ಅಂತ ಹೆಸರಿದೆ. ಬದರಿ ಕ್ಷೇತ್ರಕ್ಕಿಂತ ಮುಂಚೆನೆ ಅಲ್ಲಿ ಆ ಅಲಕನಂದ ನದಿ ಮತ್ತು ಸರಸ್ವತಿ ನದಿ ಅವೆರಡು ಸೇರ್ತವೆ ಒಂದು ಕಡೆ. ಬದರಿ ಕ್ಷೇತ್ರಕ್ಕಿಂತ ಮುಂಚೆ ಅಂದ್ರೆ ನಾ ಈ ಕಡೆಯಿಂದ ಹೋಗುವಾಗ ಬದರಿ ಕ್ಷೇತ್ರದಿಂದ ಮೊದಲು ಆಚೆ, ಮೊದಲೆಲ್ಲ ಆ ಕಡೆ ಬದರಿ ಕ್ಷೇತ್ರದಿಂದ ಉತ್ತರಕ್ಕೆ 3 ಕಿಲೋಮೀಟರ್ ದೂರದಲ್ಲಿ ಅಲಕನಂದ ನದಿ ಮತ್ತು ಭಾಗೀರಥಿ ನದಿ ಎರಡು, ಅಲಕನಂದ ಮತ್ತು ಸರಸ್ವತಿ ಎರಡು ಒಟ್ಟಿಗೆ ಸೇರ್ತವೆ. ಒಟ್ಟಿಗೆ ಸೇರಿ ಬದರಿ ನರನಾರಾಯಣ ಪರ್ವತಗಳ ನಡುವೆ ಹರಿದು ಬಂದು ಮುಂದೆ ಬರ್ತವೆ. ಅಲ್ಲಿ ಒಂದು 4-6 ಪ್ರಯಾಗಗಳಿವೆ. ಪ್ರಯಾಗ ಅಂತ ನಾವು ಅಲಹಾಬಾದಿಗೆ ಹೇಳ್ತೇವಲ್ಲ, ವಸ್ತುತಃ ಪ್ರಯಾಗ ಅಂದರೆ ಅದೊಂದೇ ಪ್ರಯಾಗ ಅಲ್ಲ, ಪ್ರಯಾಗ ಅಂತ ಅನೇಕ ಇದೆ. ಪ್ರಯಾಗ ಅಂದರೆ ಸಂಗಮ ಸ್ಥಾನ ಅಂತ ಅರ್ಥ. ಅಲಕನಂದ ನದಿ ಮತ್ತು ಸರಸ್ವತಿ ನದಿ ಸೇರುವ ಜಾಗವೂ ಒಂದು ಪ್ರಯಾಗವೇ. ಅದಾದ್ಮೇಲೆ ಮುಂದೆ ನಂದ ಪ್ರಯಾಗ, ಕರ್ಣ ಪ್ರಯಾಗ, ದೇವ ಪ್ರಯಾಗ, ವಿಷ್ಣು ಪ್ರಯಾಗ, ರುದ್ರ ಪ್ರಯಾಗ ಅಂತ ಹೀಗೆ ಅನೇಕ ಪ್ರಯಾಗಗಳಿವೆ. ಅಲ್ಲಿ ಬದರಿಯಿಂದ ಇಳಿದು ಬರೋ ಹೊತ್ತಿಗೆ ಕೇದಾರದಿಂದ ಇನ್ನೊಂದು ಕವಲು ಬಂದಿರ್ತದೆ, ಅವೆರಡು ಸೇರ್ತವೆ, ಅದೊಂದು ಪ್ರಯಾಗ ಆಗಿರ್ತವೆ. ನನಗೆ ಅವೆಲ್ಲ ಈಗೆಲ್ಲ ಹೆಸರುಗಳೇನು ನೆನಪಿಲ್ಲ. ಅಲ್ಲಿಂದ ಕೆಳಗೆ ಇಳಿದು ಬರೋ ಹೊತ್ತಿಗೆ ಗಂಗೋತ್ರಿಯಿಂದ ಇನ್ನೊಂದು ಕವಲು ಹರಿದು ಬರ್ತದೆ, ಅವೆಲ್ಲ 3 ಸೇರಿ ಮುಂದುವರಿತವೆ. ಯಮುನೋತ್ರಿಯಿಂದ ಮತ್ತೊಂದು ಬರ್ತದೆ. ಹೀಗೆಲ್ಲ ಬಂದು ಅವೆಲ್ಲ ಸೇರಿ ಹರಿದ್ವಾರದಿಂದ ಸಮೀಪ ಹರಿದ್ವಾರ ಋಷಿಕೇಶಗಳಲ್ಲಿ ಅದಕ್ಕೆ ಗಂಗಾ ಅಂತ ಹೆಸರು ಬಂದಿರ್ತದೆ. ಮುಂದೆ ಋಷಿಕೇಶದಲ್ಲಿ ಅದಕ್ಕೆ ಆ ಹೆಸರು ಬಂದಿರ್ತದೆ. ಮುಂದೆ ಅಲಹಾಬಾದ್ ಅಥವಾ ಪ್ರಯಾಗಕ್ಕೆ ಬಂದಾಗ ಒಂದು ಕಡೆ ಗಂಗೆ, ಇನ್ನೊಂದು ಕಡೆ ಯಮುನಾ, ಬಿಳಿ ನದಿ ಒಂದು, ಕಪ್ಪು ನದಿ ಒಂದು. ಇವತ್ತು ಕಾಣಿಸ್ತದೆ ಅದು ನೋಡಿದ್ರೆ. ಅವೆರಡು ಒಟ್ಟಿಗೆ ಸೇರ್ತವೆ. ಅದು ಸೇರುವ ಜಾಗದಲ್ಲಿ ಕೆಳಗಿನಿಂದ ಸರಸ್ವತಿ ನದಿ ಬರ್ತಿರ್ತದೆ. ಸರಸ್ವತಿ ನದಿ ಬದರಿ ಕ್ಷೇತ್ರದ ಹತ್ರ ಏನು ಕಾಣಿಸ್ತದೆ, ಮುಂದೆ ಎಲ್ಲೂ ಕಾಣಿಸೋದೇ ಇಲ್ಲ. ಇಲ್ಲೇ ಕಾಣಿಸ್ತದೆ, ಅವ್ನು ಹೋಗಿ ಬರ್ತದೆ. ಮರಳನ್ನ ಸೀಳಿಕೊಂಡು ನದಿ ಬರ್ತಿರ್ತದೆ. ಹೀಗೆ 3 ನದಿಗಳು ಸಂಗಮ. ಅದರಿಂದ ಅದೊಂದು ಪ್ರಯಾಗವೇ. ಅಲಹಾಬಾದ್ ಅನ್ನೋದು ಒಂದು ಪ್ರಯಾಗವೇ. ಆದರೆ ಅದು ಪ್ರಯಾಗ ರಾಜ ಅಂತ ಯಾಕೆ ಕರೀತಾರಂದ್ರೆ, ಉಳಿದೆಲ್ಲ ಪ್ರಯಾಗಗಳಿಗಿಂತ ಅದರಲ್ಲಿ ಗಂಗೆ, ಸರಸ್ವತಿ ಮತ್ತು ಯಮುನಾ 3 ಸೇರಿಕೊಂಡಿರುವುದರಿಂದ ಬಹಳ ಪವಿತ್ರ ಆದ್ರಿಂದ ಅದು ಪ್ರಯಾಗ ರಾಜ ಅಂತ.
ಉಳಿದ ಪ್ರಯಾಗಗಳಿಗಿಂತ ಅದು ಶ್ರೇಷ್ಠ ಅಂತ. ಹೀಗೆ ಅವೆಲ್ಲ ಹರಿದು ಬರ್ತವೆ. ಅಲ್ಲಿಂದ ಮುಂದೆ ಅದು ಪೂರ್ವ ಸಾಗರಕ್ಕೆ, ಬಂಗಾಳ ಕೊಲ್ಲಿ ಸಮುದ್ರಕ್ಕೆ ಹೋಗಿ ಸೇರ್ತದೆ. ಇಲ್ಲಿ ಕೆಲವು ಬೇರೆ ಬೇರೆ ಶಾಖೆಗಳನ್ನು ವರ್ಣನೆ ಮಾಡಿದ್ದಾರೆ. ಆಕಾಶದಲ್ಲಿ ಸಂಚಾರ ಮಾಡುವ ಕೆಲವು ಶಾಖೆಗಳನ್ನು ವರ್ಣನೆ ಮಾಡ್ತಾರೆ. ಅವೇ ನಮ್ಗೆ ಇಲ್ಲಿ ಬೇಡ. ಈಗ ಅತ್ರಾಪಿ ಜಂಬೂದ್ವೀಪೆ ಭಾರತಮೇವ ವರ್ಷಂ ಕರ್ಮಕ್ಷೇತ್ರಂ. ಭೂಮಿಯಲ್ಲಿ 7 ದ್ವೀಪ ಇದೆ ಅಂತ ನಾವು ಹೇಳಿದ್ವಿ. ಉಳಿದು ಯಾವ ದ್ವೀಪಗಳು ನಮ್ಗೆ ಕಾಣಿಸೋದಿಲ್ಲ. ಮನುಷ್ಯ ಗಮ್ಯನೇ ಅಲ್ಲ ಅವು. ನಮ್ಮ ಸುತ್ತಮುತ್ತಲೇ ಅದು ಇಲ್ಲಿದ್ರು ಕಾಣಿಸೋದಿಲ್ಲ. ಮತ್ತೆ ಅದರಲ್ಲಿ ಜಂಬೂದ್ವೀಪದಲ್ಲಿ 9 ವರ್ಷಗಳಿವೆ. ಉಳಿದ 8 ವರ್ಷಗಳು ಕಾಣಿಸೋದಿಲ್ಲ. 7 ದ್ವೀಪಗಳು ಕಾಣಿಸೋದಿಲ್ಲ, ಮತ್ತೆ 8 ವರ್ಷಗಳು ಕಾಣಿಸೋದಿಲ್ಲ. ಭರತ ವರ್ಷ ಅಂತ ಕಾಣಿಸ್ತದೆ. ಇದನ್ನೇ ಕರ್ಮಕ್ಷೇತ್ರ ಅಂತಾರೆ. ಕರ್ಮಕ್ಷೇತ್ರ ಅಂತ ಯಾಕಂತಾರೆ ಅಂದ್ರೆ, ಇಲ್ಲಿ ಕರ್ಮ ಮಾಡಿದರೆ ಅದರಿಂದ ಫಲ ಹೆಚ್ಚು. ಇನ್ನು ಉಳಿದ 8 ವರ್ಷಗಳಿವೆ, ಅವು ಕರ್ಮವನ್ನು ಮಾಡಲಿಕ್ಕಾಗಿ ಇರುವ ಜಾಗಗಳಲ್ಲ. ಅವು ಕರ್ಮದ ಫಲವನ್ನು ಅನುಭವಿಸ್ಲಿಕ್ಕಿರುವಂತಹ ಜಾಗಗಳು. ಸ್ವರ್ಗಕ್ಕೆ ಹೋದವರು ಅಲ್ಲಿ ಪುಣ್ಯ ತೀರಿದ ಮೇಲೆ ಇನ್ನೊಂದು ಸ್ವಲ್ಪ ಪುಣ್ಯ ಫಲವನ್ನು ಇಟ್ಕೊಂಡು ಆ ಉಳಿದ 8 ವರ್ಷಗಳಿಗೆ ಹೋಗ್ತಾರೆ. ಅಲ್ಲಿ ಸುಖ ಅನುಭವಿಸ್ತಾರೆ. ಆದರೆ ಆ ಜಾಗಕ್ಕೆ ನಮಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಈ ದೇಹವನ್ನು ಹೊತ್ಕೊಂಡು ಅಲ್ಲಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅಲ್ಲಿರುವವರಿಗೆ 10,000 ವರ್ಷದ ಆಯುಷ್ಯ, 10,000 ಆನೆಗಳ ಬಲ, ಬೇಕಾದಷ್ಟು ಸ್ತ್ರೀ ಪುರುಷರು ವಿಹರಿಸ್ತಾರೆ. ಸ್ತ್ರೀಯರು ಒಮ್ಮೆಗೆ ಮಾತ್ರ ಗರ್ಭ ಧರಿಸ್ತಾರೆ. ಅದೆಲ್ಲ ತ್ರೇತಾಯುಗದ ಕಾಲದಂತೆ ಇರ್ತದಂತೆ. ತ್ರೇತಾಯುಗ ಸಮಃ ಕಾಲೋ ವರ್ತತೆ ಅಂತ ವರ್ಣನೆ ಮಾಡ್ತಾರೆ. ಆದ್ದರಿಂದ ಆ 8 ಕೂಡ ನಮಗೆ ಸಂಬಂಧಪಟ್ಟದ್ದಲ್ಲ. ಈಗ ನಾವು ನೋಡ್ತಿರೋ ಭರತ ವರ್ಷ ಅಂದ್ರೆ ಯಾವುದು ಅಂದ್ರೆ, ನಮ್ಮ ಏಷ್ಯಾ ಖಂಡ, ಯುರೋಪ್ ಖಂಡ, ಆಸ್ಟ್ರೇಲಿಯಾ ಖಂಡ, ಹಾಗೆ ದಕ್ಷಿಣ ಅಮೆರಿಕ, ಉತ್ತರ ಅಮೆರಿಕ ಖಂಡಗಳು, ಮತ್ತೆ ದಕ್ಷಿಣ ಧ್ರುವ, ಉತ್ತರ ಧ್ರುವ ಇವೆಲ್ಲವೂ ಸೇರಿದ್ದೆ. ಆಫ್ರಿಕಾ ಖಂಡ ಇನ್ನೊಂದು ನಾನು ಹೇಳೋದು ಮತ್ತೆ. ಇವೆಲ್ಲವೂ ಕೂಡ ಭರತ ವರ್ಷವೇ. ಇದನ್ನು ಯಾಕೆ ನಾನು ಹೇಳ್ತಿದ್ದೀನಿ ಅಂದ್ರೆ, ಅನೇಕ ಜನ ಭರತ ವರ್ಷ ಅಂದ್ರೆ ನಮ್ಮ ಭಾರತ ಭೂಮಿ ಮಾತ್ರ ಅಂತ ಹೇಳ್ತಾರೆ. ಭಾರತ ಭೂಮಿ ಇದಕ್ಕೆ ಭರತ ಖಂಡ ಅಂತಾರೆ. ನಾವಿರೋ ಭಾರತ ದೇಶಕ್ಕೆ, ಇಂಡಿಯನ್ ಸಬ್ ಕಾಂಟಿನೆಂಟ್ಗೆ ಭರತ ಖಂಡ ಅಂತಾರೆ. ಅವೆಲ್ಲವೂ ಆ ಎಲ್ಲ ದೇಶಗಳು ಕೂಡ ಭರತ ವರ್ಷವೇ, ಭರತ ವರ್ಷದಲ್ಲೇ ಅವಿದ್ದವು. ಅದರಿಂದ ಅವು ಕರ್ಮಕ್ಷೇತ್ರಗಳೇ. ಅವು ಕರ್ಮಕ್ಷೇತ್ರಗಳು ಅಂತ ಹೇಳಿದ ಮೇಲೆ ಅಲ್ಲಿ ಒಂದು ಸಂಶಯ ಬರ್ತದೆ ನಮ್ಗೆ. ಅದು ಅವು ಕರ್ಮಕ್ಷೇತ್ರಗಳು ಅಂದ್ರೆ ಹಾಗಾದ್ರೆ ಅಲ್ಲಿಗೆ ಹೋಗಬಾರ್ದು ಯಾಕೆ ಅಂತ. ಈ ಹಿಂದೆ ಒಂದ್ಸರಿ ವಿದೇಶ ಗಮನ ಮಾಡಬಾರ್ದು ಅನ್ನೋದ್ರ ಬಗ್ಗೆ ನಾವು ಒಂದು ಅವಲೋಕನ ಮಾಡಿದ್ವಿ, ಕಿರು ಅವಲೋಕನ. ನಾವು ನಮ್ಮ ಉದ್ಯೋಗ, ವ್ಯಾಪಾರ, ಹೊಟ್ಟೆಪಾಡಿಗೆ ಹೋಗ್ತೀವಿ, ಅದು ವಿಷಯ ಬೇರೆ. ಶಾಸ್ತ್ರದಲ್ಲಿ ಅದನ್ನು ಹೋಗಬೇಡಿ ಅಂತ ಯಾಕೆ ಮಾಡಿದ್ದಾರೆ ಅಂತ ಈಗ ಪ್ರಶ್ನೆ ಏನು ಬರ್ತದಲ್ಲ. ಅಲ್ಲಿ ಧರ್ಮಾಚರಣೆ ಸಾಧ್ಯ ಇಲ್ಲ ಕೆಲವು ಬೇರೆ ಜಾಗಗಳಲ್ಲಿ, ಅದರಿಂದ ಅಲ್ಲಿ ಹೋಗಬೇಡಿ ಅಂತ ಹೇಳಿದ್ದಾರೆ. ಆದರೆ ಬಹಳ ಹಿಂದಿನ ಕಾಲದಲ್ಲಿ ಅಲ್ಲಿಯೂ ಕೂಡ ಧರ್ಮಾಚರಣೆ ಸಾಧ್ಯ ಇತ್ತು. ಆದ್ರಿಂದ ಅವರಲ್ಲೆಲ್ಲ ಹೋಗ್ತಿದ್ರು. ಹಡಗಿನಲ್ಲಿ ಸಂಚಾರ ಮಾಡ್ತಿದ್ರು, ಅಥವಾ ಮತ್ತೆ ಅವರ ರಥಗಳಲ್ಲಿ ಸಂಚಾರ ಮಾಡ್ತಿದ್ರು, ಹೇಗೋ ಮಾಡ್ತಿದ್ರು. ಆದರೆ ಕಾಲಕ್ರಮೇಣ ಏನಾಯಿತು, ಕರ್ಮಭೂಮಿ ಅನ್ನೋದು ಸಂಕುಚಿತ ಆಗ್ತಾ ಬಂತು. ಅಲ್ಲೆಲ್ಲ ಧರ್ಮಾಚರಣೆ ಮಾಡಲಿಕ್ಕೆ ಅವಕಾಶ ಇಲ್ಲದೇ ಇರುವಂತಹ ಸ್ಥಿತಿ ಬಂತು. ಆದ್ದರಿಂದ ನಮ್ಮ ದೇಶ ಮಾತ್ರ ಕರ್ಮಭೂಮಿಯಾಗಿ ಉಳಿತು. ಕರ್ಮಭೂಮಿ ಅಂದರೆ ನಾವು ಎಲ್ಲಿದ್ದು ಕರ್ಮ ಮಾಡಬೇಕೋ ಅದು ಕರ್ಮಭೂಮಿ. ಎಲ್ಲಿ ಹೋಗಬಾರ್ದು ಅದು ಕರ್ಮಭೂಮಿ ಅಲ್ಲ ಅಂತ. ಇಲ್ಲಿ ಹೋಗಬಾರ್ದು, ಇಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತಲ್ಲ. ಉಳಿದ ದೇಶಗಳಿಗೆ, ಪರದೇಶಗಳಿಗೆ ಹೋಗ್ಲಿಕ್ಕೆ ಆಗ್ತದೆ, ಆಗೋದಿಲ್ಲ ಅಂತಲ್ಲ. ಆದರೆ ಅಲ್ಲಿ ಹೋಗಬಾರದು, ಯಾಕಂದ್ರೆ ಕರ್ಮಾಚರಣೆ ಸಾಧ್ಯ ಇಲ್ಲ. ಆದ್ರಿಂದ ಕರ್ಮಾಚರಣೆಗೆ ಬೇಕಾದ ಅನುಕೂಲಕರವಾದ ವಾತಾವರಣ ಇಲ್ಲ. ಆದ್ರಿಂದ ಅದು ಕರ್ಮಭೂಮಿ ಅನ್ನುವ ಟೈಟಲ್ ಅನ್ನು ಕಳ್ಕೊಳ್ತು. ನಾವು ನಮ್ಮ ಇತ್ತೀಚಿನ ಇತಿಹಾಸದಲ್ಲೇ ನೋಡಿದ್ದೇವೆ. ಪಾಕಿಸ್ತಾನವೂ ಒಂದು ಕಾಲದಲ್ಲಿ ಕರ್ಮಭೂಮಿಯೇ ಆಗಿತ್ತು, ಬಾಂಗ್ಲಾದೇಶವೂ ಕರ್ಮಭೂಮಿಯೇ ಆಗಿತ್ತು. ಆದರೆ ಕಳೆದ 70-80 ವರ್ಷಗಳಲ್ಲಿ, 60-70 ವರ್ಷಗಳಲ್ಲಿ ಅವನ್ನೆಲ್ಲ ನಾವು ಕಳ್ಕೊಂಡೆವು. ಅವೀಗ ಕರ್ಮಭೂಮಿಯಾಗಿ ಉಳಿದಿಲ್ಲ. ಅಲ್ಲಿ ಹೋದರೆ ನಮ್ಮ ಧರ್ಮಾಚರಣೆಗೆ ಅನುಕೂಲಕರವಾಗಿ ಏನು ವಾತಾವರಣ ಇರ್ತದೆ. ನಮ್ಮ ದೇವಾಲಯಗಳು, ನಮ್ಮ ಸಂಸ್ಕೃತಿಯನ್ನು ಅನುಸರಿಸುವವರಲ್ಲಿ ಯಾರೂ ಇಲ್ಲ. ಹೋಗಿ ನಮ್ಮಷ್ಟಕ್ಕೆ ನಾವು ಅನುಸರಿಸ್ತಾ ಇದ್ರೆ ನಮ್ಮಷ್ಟಕ್ಕೆ ನಮ್ಮನ್ನು ಬಿಡ್ತಾರೆ, ಅದೂ ಇಲ್ಲ. ಹಿಂಸೆಗೊಳಗಾಗ್ತೀವಿ. ಆದ್ದರಿಂದ ಅವು ಈಗ ಕರ್ಮಕ್ಷೇತ್ರ ಆಗಿ ಉಳಿದಿಲ್ಲ ಅನ್ನೋದು ನಮ್ಮ ಪ್ರತ್ಯಕ್ಷನೇ ನಾವು ನೋಡ್ತಾ ಇದ್ದೇವೆ. ಆದರೆ ಇದಕ್ಕಿಂತ ಹಿಂದೆ ನಾವು ನೋಡುವ ಈಗೆಲ್ಲ ಉಳಿದ ದೇಶಗಳಿವೆ ಅಲ್ಲ, ಅವು ಎಲ್ಲ ದೇಶಗಳು ಕೂಡ ಕರ್ಮ ಭೂಮಿಯೇ ಆಗಿದ್ದವು. ಅಲ್ಲ ಧರ್ಮಾಚರಣೆ ನಡೀತಿತ್ತು. ಕ್ರಮವಾಗಿ ಆ ಕರ್ಮ ಮಾಡಲಿಕ್ಕೆ, ಶುದ್ಧವಾದ ಧರ್ಮಾಚರಣೆ ಮಾಡಲಿಕ್ಕೆ ಬೇಕಾದ ಅನುಕೂಲಕರ ವಾತಾವರಣ ತಪ್ಪಿ ಹೋಯಿತು.
ಈ ದೇಶದಲ್ಲಿ ಇನ್ನೂ ಉಳಿದಿದೆ ಅಷ್ಟೇ. ಈ ದೇಶದಲ್ಲಿಯೂ ಕೂಡ ನಾವು ಅದನ್ನು ಜತನವಾಗಿ ಕಾಪಾಡಿಕೊಳ್ಳದೆ ಹೋದರೆ ಇಲ್ಲಿಯೂ ಕೂಡ ಕರ್ಮಭೂಮಿ ಆಗಿ ಉಳಿಯುವುದು ಬಹಳ ಕಡಿಮೆ ಆಗಿಬಿಡ್ತದೆ. ನಮ್ಮ ದೇಶದಲ್ಲೇ ಕೆಲವು ಪ್ರದೇಶಗಳಿಗೆ ನಾವು ಹೋದರೆ ಇವತ್ತು ತುಂಬ ಕಷ್ಟಕರವಾದ ವಾತಾವರಣ ಇದೆ. ಸರಿಯಾದ ಆಹಾರ ಸಿಗೋದಿಲ್ಲ, ಸರಿಯಾದ ಜನ ಅಲ್ಲಿ ಸಿಗೋದಿಲ್ಲ, ಧರ್ಮಾಚರಣೆ ಮಾಡುವ ಜನರೇ ಅಲ್ಲಿ ಸಿಗೋದಿಲ್ಲ. ಇಂಥವ್ರು ನಮ್ಮ ದೇಶದಲ್ಲೇ ಇವತ್ತಿದೆ. ಇವತ್ತೇನು ರಾಜಕೀಯವಾಗಿ ನಮ್ಮ ದೇಶ ಒಂದು ಉಳಿದಿದೆಯಲ್ಲ, ರಾಜಕೀಯವಾಗಿ ಏಕೀಕೃತ ಭಾರತ ಅಂತೀವಲ್ಲ, ಇಲ್ಲೇ ಆ ಪರಿಸ್ಥಿತಿ ಇದೆ ಇವತ್ತು. ಇದು ಆದ್ದರಿಂದ ಜಂಬೂ ದ್ವೀಪದಲ್ಲಿ ಭರತ ವರ್ಷ ಅಂತ ಬಹಳ ದೊಡ್ಡದಿದೆ. ಅಮೇರಿಕ, ಇಂಗ್ಲೆಂಡು ಮೊದಲಾದೆಲ್ಲವೂ ಭರತ ವರ್ಷವೇ. ನಾವಿರುವ ದೇಶವನ್ನು ಭರತ ಖಂಡ ಅನ್ಬೇಕು. ಅದಕ್ಕಾಗಿ ಸಂಕಲ್ಪದಲ್ಲಿ ಜಂಬೂ ದ್ವೀಪ ಭರತ ವರ್ಷವೇ ಭರತ ಖಂಡೆ ಅಂತೀವಿ. ಕೆಲವರು ಅದನ್ನು ತಪ್ಪಿ ಜಂಬೂ ದ್ವೀಪ ಭರತ ಖಂಡೆ ಭರತ ವರ್ಷ ಅಂತಾರೆ. ಅದು ಸರಿಯಲ್ಲ. ಇದನ್ನ ನಮ್ಮ ಗುರುಗಳು ಅವರು ಇದರಲ್ಲಿ ಚರ್ಚೆ ಮಾಡಿದಾಗ, ಹೌದು, ಹಿಂದೆ ಆ ದೇಶಗಳು ಕೆಲವು ಕರ್ಮಭೂಮಿ ಆಗಿದ್ದವು. ಆದರೆ ಅಲ್ಲಿ ಕರ್ಮಾಚರಣೆಗೆ ಅನುಕೂಲಕರವಾದ ವಾತಾವರಣ ಕಡಿಮೆ ಆಗ್ತಾ ಬಂದಿದ್ದರಿಂದ ಅವು ಕರ್ಮಭೂಮಿತ್ವವನ್ನು ಕಳ್ಕೊಂಡು ಇವಿಷ್ಟೇ ಕರ್ಮಭೂಮಿಯಾಗಿ ಉಳಿದಿವೆ. ಈಗ ಅಲ್ಲಿ ಹೋದರೆ ಮಡಿ ಮೇಲ್ಗೆ ಇತ್ಯಾದಿಗಳು ಸಾಧ್ಯ ಇಲ್ಲ. ನಮ್ಮ ದೇಶದ ಸಂಸ್ಕೃತಿಯಲ್ಲಿ ಇಲ್ಲ. ಅದರಿಂದ ನಾವು ಸಾಂಸ್ಕೃತಿಕವಾಗಿ ಶೂನ್ಯರಾಗಿ ಬಿಡ್ತೇವೆ. ಅದರಿಂದ ಅಲ್ಲಿ ಹೋಗಬೇಡಿ ಅಂತ ಶಾಸ್ತ್ರ ಹೇಳಿದೆ. ವ್ಯಾಪಾರ ಉದ್ಯೋಗಕ್ಕಾಗಿ ಹೋಗ್ತೇವೆ, ಕಳ್ಳತನ ಮಾಡಿ ಇಲ್ಲಿದ್ದು ಕಳ್ಳತನ ಮಾಡೋದಕ್ಕಿಂತ ಮತ್ತು ಅಲ್ಲಿ ಹೋಗಿ ದುಡ್ಡಾದರೂ ಬಳಸೋದು ಯೋಗ್ಯವೇ. ಕೆಲವು ಸರಿ ಧರ್ಮ ಅಧರ್ಮ ಅನ್ನೋದು ಅವರ ಆಯಾ ವ್ಯಕ್ತಿಗೆ ಸಂಬಂಧಪಟ್ಟು ಬಿಡ್ತದೆ, ತುಂಬ ಸೂಕ್ಷ್ಮ ಆಗಿರ್ತದೆ. ನಾವು ಪರದೇಶಕ್ಕೆ ಹೋಗಲಿಲ್ಲ, ಹೌದು, ಎಲ್ಲ ಥರದ ನೀಚ ಕೆಲಸಗಳನ್ನು ಇಲ್ಲೇ ಕೂತು ಮಾಡ್ತಾ ಇದ್ದೀವಿ ಅಂದರೆ ಅದೇನು ಪ್ರಶಂಸನೀಯವೇನು ಅಲ್ಲ. ಅದು ಇಲ್ಲಿ ಅಂತೂ ಹೀಗೆ ಬಂದಿದೆ. ಅದಕ್ಕಾಗಿ ಅದೆಲ್ಲವೂ ಭರತ ವರ್ಷವೇ. ಅದನ್ನು ಭರತ ವರ್ಷ ಅಲ್ಲ ಅಂತ ಅನ್ನುವುದಾದರೆ ಅಮೇರಿಕ, ಇಂಗ್ಲೆಂಡು, ಆಸ್ಟ್ರೇಲಿಯಾ, ಆಫ್ರಿಕಾ ಇದನ್ನೆಲ್ಲ ಭರತ ವರ್ಷ ಅಲ್ಲ ಅಂತ ಹೇಳುವುದಾದರೆ ಹಾಗಾದ್ರೆ ಯಾವ ವರ್ಷ? ಸಮಸ್ಯೆ ಬರ್ತದೆ. ಇದನ್ನು ಗಮನಿಸಬೇಕು. ಆ ಬೇರೆ ವರ್ಷಗಳಲ್ಲಿ ಇದ್ದವರಿಗೆ 10,000 ವರ್ಷದ ಆಯುಷ್ಯ ಇದೆ, 10,000 ಆನೆಗಳ ಬಲ ಇದೆ. ಇದೆಯಾ ಆ ಜನರಿಗೀಗ? ನಮ್ಮ ಸುತ್ತಮುತ್ತಲಿನ ದೇಶಗಳಲ್ಲಿ ಯಾರಿಗಿಲ್ಲ. ನಮ್ಮಂತೆ ಅವರಿಗೂ ಆಯುಷ್ಯ ಒಂದು 10-20 ಹೆಚ್ಚು ಕಡಿಮೆ ಇರ್ಬೋದು ಅಷ್ಟೇ. ಆದ್ರಿಂದ ಈ ನಾವು ನೋಡ್ತಿರುವ, ನಾವು ಹೋಗ್ಲಿಕ್ಕೆ ಸಾಧ್ಯ ಇರುವ ವಿಮಾನದಲ್ಲಾಗಲಿ, ಹಡಗಿನಲ್ಲಾಗಲಿ, ವಾಹನದಲ್ಲಾಗಲಿ ಹೋಗ್ಲಿಕ್ಕೆ ಸಾಧ್ಯ ಇರುವ ದೇಶಗಳು ಇವೆಲ್ಲವೂ ಕೂಡ ಭರತ ವರ್ಷವೇ. ಆದರೆ ಕರ್ಮಭೂಮಿತ್ವವನ್ನು ಈಗ ಕಳ್ಕೊಂಡಿವೆ. ಭಾಗವತ ಹೇಳುವ ಕಾಲದಲ್ಲಿ ಕರ್ಮಕ್ಷೇತ್ರವೇ ಆಗಿತ್ತು, ಕ್ರಮವಾಗಿ ಅವು ಕಳ್ಕೊಂಡಿವೆ ಅಷ್ಟೇ. ಇದು ನಾವು ತಿಳ್ಕೊಳ್ಬೇಕಾದಂಥ ಒಂದು ಸ್ಪಷ್ಟೀಕರಣ. ಮತ್ತೆ ಅಲ್ಲಿದ್ದ ಜನರು ಕೂಡ ಬೇರೆ ವರ್ಷಗಳಿವೆ ಅಲ್ಲ, ಭರತ ವರ್ಷವನ್ನು ಬಿಟ್ಟು ಬೇರೆ ವರ್ಷಗಳು. ಅಲ್ಲಿದ್ದ ಜನ ಕೇವಲ ಸುಖಭೋಗ ಮಾಡ್ತಿರ್ತಾರ ಅಂದ್ರೆ ಇಲ್ಲ, ಅವರು ಕೂಡ ಭಗವಂತ ನಾರಾಯಣನನ್ನ ಧ್ಯಾನ ಮಾಡ್ತಿರ್ತಾರೆ ನೋಡಿ. ಅದಕ್ಕಾಗಿ ಎಲ್ಲ ವರ್ಷಗಳನ್ನು ವರ್ಣನೆ ಮಾಡ್ತಾರೆ. ಇಲಾವೃತ ಅಂತ ಒಂದು ವರ್ಷ, ನಮಗಲ್ಲಿ ಹೋಗ್ಲಿಕ್ಕಾಗೋದಿಲ್ಲ. ಅಲ್ಲಿ ಶಿವ ಒಬ್ಬನೇ ಪುರುಷ, ಇನ್ನು ಪಾರ್ವತಿ ಅನುಚರರು ಎಲ್ಲೂ ಸ್ತ್ರೀಯರೇ. ಅಲ್ಲಿ ಯಾರು ಪುರುಷ ತಪ್ಪಿ ಕಾಲಿಟ್ರೆ ಸ್ತ್ರೀ ಆಗಿಬಿಡ್ತಾನೆ. ಪಾರ್ವತಿ ಶಾಪ ಇದೆ, ನಾನು ಶಿವನೊಂದಿಗೆ ವಿಹರಿಸುವ ತಾಣದಲ್ಲಿ ಯಾರೂ ಪುರುಷ ಬರುವಂತಿಲ್ಲ, ನಮಗೆ ಭಂಗ ತರುವಂತಿಲ್ಲ ಅಂತ ಅವಳು ಶಾಪ ಇದೆ. ಅದು ಮುಂದೆ 9ನೇ ಸ್ಕಂದದಲ್ಲಿ ಬರ್ತದೆ. ಶಿವನನ್ನು ಸೇವಿಸಲಿಕ್ಕೆ 1000 ಕೋಟಿ ಸ್ತ್ರೀಯರಿದ್ದಾರೆ, ಅವರೆಲ್ಲರಿಗೂ ಪಾರ್ವತಿ ಯಜಮಾನಿನಿ. ಅಲ್ಲಿ ಸಂಕರ್ಷಣ ಮೂರ್ತಿಯ ಆರಾಧನೆ ನಡೀತದೆ ಅಂತ ವರ್ಣನೆ ಮಾಡ್ತಾರೆ. ಹೀಗೆ ಇವಿಷ್ಟರಲ್ಲಿ ಪ್ರತಿಯೊಂದು ಅಧ್ಯಾಯದಲ್ಲಿಯೂ ಕೂಡ ಯಾವ್ಯಾವ ವರ್ಷ, ಮತ್ತೆ ಅಲ್ಲಿ ಸ್ತೋತ್ರ ಮಾಡುವವರು ಯಾರು, ಸ್ತೋತ್ರ ಮಾಡುವುದು ಯಾವ ಭಗವಂತನ ರೂಪವನ್ನ, ಇದನ್ನೆಲ್ಲ ಈ ಮುಂದೆ ನಾನು ಹೇಳ್ತಾ ಹೋಗ್ತೇನೆ. ಭದ್ರಾಶ್ವ ವರ್ಷ ಅಂತ ಒಂದು ವರ್ಷ. ಅಲ್ಲಿ ಭದ್ರಶ್ರವ ಅಂತ ಒಬ್ಬ ಯಮಧರ್ಮನ ಮಗ ಇದ್ದಾನೆ. ಅವನ ಕುಲದ ಹಿರಿಯರಿದ್ದಾರೆ. ಅವರು ಅಲ್ಲಿ ಭಗವಂತನನ್ನು ಆರಾಧನೆ ಮಾಡೋದು ಹಯಗ್ರೀವ ರೂಪದಲ್ಲಿ, ಹಿಂದೆ ಸಂಕರ್ಷಣ ರೂಪದಲ್ಲಿ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂತ ಭಗವಂತನಿಗೆ 4 ರೂಪ. ಅದನ್ನು ಆರಾಧನೆ ಮಾಡ್ತಾರೆ ಇಲಾವೃತದಲ್ಲಿ. ಇಲ್ಲಿ ಹಯಗ್ರೀವನನ್ನು ಆರಾಧನೆ ಮಾಡ್ತಾರೆ. ಮುಂದೆ ಹರಿವರ್ಷ ವರ್ಷ ಅಂತ. ಆ ಹರಿವರ್ಷದಲ್ಲಿ ಪ್ರಹ್ಲಾದ ಇದ್ದಾನೆ. ಪ್ರಹ್ಲಾದ ನರಸಿಂಹನ ಸ್ತೋತ್ರ ಮಾಡ್ತಾನೆ. ಪ್ರಹ್ಲಾದನ ಕಥೆಯು ಮುಂದೆ 7ನೇ ಸ್ಕಂದದಲ್ಲಿ ಬರೋದಿದೆ. ಅಲ್ಲಿ ಬರುವಂತಹ ಒಂದು ಶ್ಲೋಕ ಇದನ್ನು ಇವತ್ತು ಆರಂಭದಲ್ಲಿ ಹೇಳಿದೆ ನಾನು, ಮಂಗಳಾಚರಣೆ ತಗೊಂಡು ಅದನ್ನೇ. ಈ ಶ್ಲೋಕವನ್ನ ನಾನು ಮೇಲಿನ ಮೇಲೆ ಹೇಳ್ಕೊತಾ ಇರ್ತೇನೆ. ತಸ್ಮಾತ್ ರಜೋ ರಾಗ ವಿಷಾದಮನ್ಯು ಮಾನಸ್ಪೃಹ ಭಯ ದೈನ್ಯಾದಿ ಮೂಲಂ ಹಿತ್ವಾ ಗೃಹಂ ಸಂಸ್ಕೃತಿ ಚಕ್ರವಾರಂ ನೃಸಿಂಹಪಾದಂ ಭಜತಾ ಕುತೋ ಭಯಂ.
ಸಂಸಾರವನ್ನು ಪರಿತ್ಯಾಗ ಮಾಡಿರಿ. ಒಂದು ಹಂತದಲ್ಲಿ ಸಂಸಾರವನ್ನು ಬಿಟ್ಟುಬಿಡಿ. ನರಸಿಂಹನ ಪಾದವನ್ನು ಧ್ಯಾನ ಮಾಡಿರಿ. ಯಾಕೆಂದ್ರೆ ನಮ್ಮ ಸಂಸಾರ ಅಂದರೆ ಎಂಥದಿದು ಅಂದರೆ ಎಷ್ಟು ಥರದ ಸಮಸ್ಯೆಗಳಿಲ್ಲಿ. ರಜಸ್ಸು ಅಂದರೆ ರಜೋಗುಣ, ರಾಗ ಅಂದರೆ ಅದ್ರ ಬಗ್ಗೆ ಆಸಕ್ತಿ, ವಿಷಾದ ನಮ್ಮ ಆಸಕ್ತಿ ನಮ್ಮ ಆಸೆ ಈಡೇರದೆ ಹೋದರೆ ವಿಷಾದ, ಡಿಪ್ರೆಷನ್. ಮನ್ಯು ಅಂದರೆ ಸಿಟ್ಟು, ಮಾನ ಅಂದರೆ ಅಭಿಮಾನ, ನಾನು ನನ್ನದು ಅನ್ನೋ ಅಭಿಮಾನ, ದುರಭಿಮಾನನೂ ಕೂಡುತ್ತದೆ. ಸ್ಪೃಹ ಅಂದರೆ ದುರಾಸೆ, ರಾಗ ಅಂದರೆ ಆಸೆ, ಸ್ಪೃಹ ಅಂದರೆ ದುರಾಸೆ. ಕೆಲವು ಭಯ, ನಾವು ಸಂಪಾದನೆ ಮಾಡಿಟ್ಟಿದ್ದನ್ನ ಯಾರಾದ್ರು ಕಿತ್ಕೋತಾರೋ ಹೇಗೆ ಅಂತ ಭಯ. ದೈನ್ಯ, ಯಾರ್ಯಾರಿಗೋ ನೀಚರಿಗೆ ದೀನರಾಗಿ ಬದುಕಬೇಕಾಗ್ತದೆ ಈ ಜಗತ್ತಿನಲ್ಲಿ. ಈ ಜಗತ್ತಿನಲ್ಲಿ ನಾವಿದ್ದೇವೆ ಅಂದರೆ ಇವೆಲ್ಲವನ್ನೂ ಅನುಭವಿಸ್ತಾ ಇದ್ದೇವೆ. ದೈನ್ಯವನ್ನು ಅನುಭವಿಸಿ ಭಯವನ್ನು ನಿತ್ಯ ನಾವು ಭಯಭೀತರಾಗಿ ಬದುಕ್ತಾ ಇದ್ದೇವೆ. ದುರಾಸೆಯಿಂದ ಸಿಟ್ಟಿನಿಂದ ಬದುಕ್ತಾ ಇದ್ದೇವೆ. ಆದ್ದರಿಂದ ಇಂಥ ಮನೆಯನ್ನು ಬಿಟ್ಟು, ಇಂಥ ಸಂಸಾರವನ್ನು ಬಿಟ್ಟು ನರಸಿಂಹನ ಪಾದವನ್ನು ಧ್ಯಾನ ಮಾಡಿರಿ. ಅಲ್ಲಿ ಯಾವ ಭಯವೂ ಇಲ್ಲ, ನರಸಿಂಹನಿಗೂ ಯಾವ ಭಯವೂ ಇಲ್ಲ, ಅದನ್ನು ಧ್ಯಾನ ಮಾಡುವವರಿಗೂ ಯಾವ ಭಯವೂ ಇಲ್ಲ. ಅದನ್ನು ಧ್ಯಾನ ಮಾಡಿರಿ. ಇದು ತುಂಬ ಸುಂದರವಾದ ಶ್ಲೋಕ. ಇದನ್ನು ನಾನು ಮೊದಲು ಈ ಶ್ಲೋಕವನ್ನು ತಿಳ್ಕೊಳ್ಳುವಾಗ ಸಾಮಾನ್ಯವಾಗಿ ನಮ್ದು ಹೀಗೆ ಇರ್ತದೆ. ನಾವು ಭಾರಿ ದೊಡ್ಡ ಸಜ್ಜನರು, ನಮಗೆ ಇನ್ನೊಬ್ಬರಿಂದ ತೊಂದರೆ ಆಗಿದೆ, ಅವರು ಯಾರೋ ನಮಗೆ ಭಯಪಡಿಸ್ಲಿಕ್ಕೆ ಹೊರಟಿದ್ದಾರೆ, ಅವ್ರು ಯಾರೋ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಿದ್ದಾರೆ, ನಮ್ಮನ್ನು ದೀನರನ್ನಾಗಿ ಮಾಡಿದ್ದಾರೆ, ಅವ್ರನ್ನ ನೋಡಿದ್ರೆ ನಮ್ಗೆ ಸಿಟ್ಟು ಬಂದಿದೆ, ನಮ್ಮ ದುಃಖಕ್ಕೆಲ್ಲ ಅವರೇ ಕಾರಣ ಅಂತ ನಾವು ಪ್ರತಿನಿತ್ಯವೂ ಯಾರ್ಯಾರ್ದೋ ತಲೆ ಮೇಲೆ ಆರೋಪಗಳನ್ನ ಹೊರಿಸ್ತಾ ಹೋಗ್ತೇವೆ. ಗಂಡ ಹೆಂಡತಿ ಮೇಲೆ, ಹೆಂಡತಿ ಗಂಡನ ಮೇಲೆ, ಮಕ್ಕಳ ಮೇಲೆ, ಬಂಧುಗಳ ಮೇಲೆ, ಆ ಜಾತಿಯವರು ಈ ಜಾತಿ ಮೇಲೆ, ಈ ಜಾತಿಯವರು ಆ ಜಾತಿ ಮೇಲೆ, ದೇಶದವರು ಪರಸ್ಪರ, ಇವ್ರು ನಮ್ಮ ಶತ್ರುಗಳು, ಅವ್ರು ನಿಮ್ಮ ಶತ್ರುಗಳು ಅಂತ ಯಾರ್ಯಾರನ್ನೋ ಏನೇನೋ ಭಾವಿಸ್ತೇವೆ. ಇನ್ನೊಬ್ಬರಿಂದ ನಮಗೆ ಇಂಥದ್ದೆಲ್ಲ ತೊಂದರೆ ಆಗಿದೆ, ದುಃಖ ಆಗಿದೆ, ನಾವು ಸಂಕಟ ಆಗಿದೆ ಅಂತ ನಾವೆಲ್ಲ ಲೆಕ್ಕ ಹಾಕ್ತೀವಲ್ಲ, ನಾವೇನು ದೊಡ್ಡ ಸಜ್ಜನರು ಅಂತ ನಮಗೊಂದ್ಸರಿ ಅನಿಸ್ತು. ನಿಮ್ಮಿಂದ ನನಗೆ ಇಂಥದ್ದೆಲ್ಲ ಬಂದು ಒದಗಿದೆ ಅಂತ ನಾವು ಆಲೋಚನೆ ಮಾಡೋದಾದರೆ, ನನ್ನಿಂದಲೂ ನಿಮಗೆ, ನಮ್ಮ ಸುತ್ತಮುತ್ತ ಇದ್ದಂಥವರಿಗೆ ಏನಾದರೂ ಒಂದು ಬಾರಿ ಭಯ, ಅನಗತ್ಯವಾಗಿ ಪಾಪ ಅವ್ರನ್ನ ಪೀಡಿಸಿ ನಾನು ಅವ್ರನ್ನ ದೈನ್ಯಾವಸ್ಥೆಗೆ ತಳ್ಳಿ ಅವರ ಆ ಸ್ಥಿತಿಯನ್ನು ದುರುಪಯೋಗ ಮಾಡಿಕೊಂಡು ಅವರಿಗೆ ಸಂಕಟ ಆಗುವಂತೆ ನಾನು ಮಾಡಿರ್ಬೇಕಲ್ಲ. ಒಂದು ಸರಿ ನಮ್ಮ ಅಂತರಂಗವನ್ನು ನಾವೇ ಕೇಳ್ಕೋಬೇಕು, ನಮ್ಮ ಸಾಕ್ಷಿಯನ್ನು ನಾವು ಕೇಳ್ಕೋಬೇಕು. ಕೇಳ್ಕೊಂಡ್ರೆ ಸಾಕ್ಷಿ ಹೇಳ್ತದೆ. 100% ಶುದ್ಧವಾಗಿ ನಾವು ಬದುಕಿದ್ದೀವ? ಅದ್ರೋಹೇಣೇವ ಭೂತಾನ ಅಲ್ಪದ್ರೋಹಿಣವ ಪುನಃ ಮಹಾಭಾರತ ಹೇಳುವುದು ಅದನ್ನೇ. ಯಾವ ಪ್ರಾಣಿಗೂ ದ್ರೋಹ ಮಾಡದೆ ಬದುಕಬೇಕು, ಆದರೆ ಹೋದರೆ ಕಡಿಮೆ ದ್ರೋಹ ಮಾಡಿ ಬದುಕಬೇಕು ಅಂತ. ದ್ರೋಹವೇ ಮಾಡದೆ ಬದುಕುವುದು ನಮಗೆ ಸಾಧ್ಯವೇ ಇಲ್ಲ. ಒಬ್ಬರೆಲ್ಲ ಒಬ್ರಿಗೆ ತೊಂದರೆ ಕೊಡ್ತಾನೆ ನಾವು ಬದುಕುವರು ಈ ಜಗತ್ತಿನಲ್ಲಿ, ಪ್ರತಿಯೊಬ್ಬರು ಕೂಡ. ಆದ್ದರಿಂದ ದುಃಖ ಆಗಿದೆ ಅಂದರೆ ನಿಮ್ಮಿಂದ ನಮಗೆ ದುಃಖ ಆಗಿದೆ, ನಮ್ಮಿಂದಲೂ ಇನ್ನೊಬ್ಬರಿಗೆ ದುಃಖ ಆಗಿದೆ, ಯಾರಿಗೋ ಸಂಕಟ ಕೊಟ್ಟಿದ್ದೀವಿ, ಯಾರನ್ನೋ ದೈನ್ಯಾವಸ್ಥೆಗೆ ತಳ್ಳಿದ್ದೀವಿ, ಯಾರಿಗೋ ಮಾನಸಿಕ ರೋಗ, ದೈಹಿಕ ರೋಗಗಳಿಗೆ ನಾವು ಕಾರಣ ಆಗಿದ್ದೇವೆ. ಯಾಕೆಂದರೆ ದುಡ್ಡು ಗಳಿಸುವ ಭರ, ವ್ಯಾಪಾರ ಉದ್ಯೋಗಗಳನ್ನು ಮಾಡುವ ಒತ್ತಡ, ಇದ್ರ ಮೇಲೆ ಇನ್ನೊಬ್ಬರ ಮೇಲೆ ಆಧಿಪತ್ಯ ಸ್ಥಾಪಿಸುವ ಹಂಬಲ ಬೇರೆ. ಜನಸಾಮಾನ್ಯರಿಗೆ ನಾಳೆ ಊಟದ ಚಿಂತೆ ಆದರೆ ಆ ಊಟವನ್ನು ತಿಂದು ತೃಪ್ತರಾದವರಿಗೆ ಆಧಿಪತ್ಯ ನಡೆಸುವ, ಇನ್ನೊಬ್ಬರನ್ನು ಆಳುವ ಚಿಂತೆ ಅಂತೂ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಚಿಂತೆ. ಈ ನಡುವೆ ನಾವು ಯಾರ್ಯಾರಿಗೆ ಏನೇನು ಅನ್ಯಾಯ ಮಾಡಿದ್ವಿ ಅನ್ನೋದನ್ನು ಮನುಷ್ಯ ಲೆಕ್ಕಕ್ಕೆ ತಗೊಳ್ಳೋದಿಲ್ಲ. ಕ್ರಮವಾಗಿ ಆ ಸೆನ್ಸಿಟಿವಿಟಿ ಹೋಗಿಬಿಡ್ತದೆ. ಅದು ದುಃಖ ಅಂತ ಅದು. ಒಂದ್ಸರಿ ಕಳ್ತನ ಮಾಡುವಾಗ ಸ್ವಲ್ಪ ಏನೋ ತಪ್ಪು ಮಾಡಿದ್ವೇನೋ ಅಂತ ಅನಿಸ್ತಿರ್ತದೆ. ನಿತ್ಯ ಕಳ್ತನನೇ ಮಾಡಲಿಕ್ಕೆ ಹೊರಟ ಮೇಲೆ, ನಿತ್ಯ ವ್ಯಭಿಚಾರವೇ ಮಾಡುವುದಾದರೆ, ನಿತ್ಯ ಇನ್ನೊಬ್ಬರ ಮೇಲೆ ದಬ್ಬಾಳಿಕೆ ಮಾಡುವುದಾದರೆ ಕ್ರಮವಾಗಿ ಅದೆಲ್ಲ ಮೈ ಉಂಟೋಗ್ತದೆ. ಇದೆಲ್ಲ ಕಲಿಯುಗರಿ. ಹಾಗೆ ಯಾರೋ ಬದುಕಲಿಕ್ಕೆ ಆಗೋದಿಲ್ಲ ಇಲ್ಲಿ. ಈಗ ಭಾರಿ ರಾಮನಂತೆ, ಸತ್ಯ ಹರಿಶ್ಚಂದ್ರನಂತೆ, ಮಹಾತ್ಮ ಗಾಂಧಿ ಅಂತೇನು ಬದುಕಲಿಕ್ಕೂ ಆಗೋದಿಲ್ಲ ಇಲ್ಲಿ. ಮಹಾತ್ಮ ಗಾಂಧಿ ಅಂತ ಬದುಕಿದರೆ ಒಂದು ಚುನಾವಣೆಯನ್ನು ಗೆಲ್ಲಲಿಕ್ಕೆ ಆಗೋದಿಲ್ಲ. ಇದೆಲ್ಲ ಬದುಕು ರೀತಿ ಅಲ್ಲ ಅಂತ ಜನ ಹೇಳಲಿಕ್ಕೆ ಶುರು ಮಾಡ್ತಾರೆ ನಮ್ಗೆ. ಹೌದು ಹೌದು ಅಂತ ಅನಿಸ್ತದೆ ನಮಗೂ. ನಾವು ದಬ್ಬಾಳಿಕೆ ಮಾಡಬೇಕು, ಸ್ವಲ್ಪ ಸಜ್ಜನಿಕೆಯನ್ನು ಬಿಟ್ಟು ದುರ್ಜನರಾಗೇ ಬದುಕಬೇಕು. ಒಂದ್ಸರಿ ನೀರು ಇಳಿದ್ಮೇಲೆ ಚಳಿ ಏನು ಮಳೆ ಏನು ಅಂತ ಅದು ಅಭ್ಯಾಸ ಆಗಿ ಹೋಗ್ತದೆ. ಸುತ್ತಮುತ್ತಲಿನವರಿಗೂ ಅದೇ ಬೇಕಾಗಿರ್ತದೆ. ನೀವು ಅದನ್ನು ಮಾಡದೆ ಹೋದರೆ ಅವರೇ ನಿಮ್ಮನ್ನು ಓಡಿಸಿಬಿಡ್ತಾರೆ. ಅಧಿಕಾರ ಅಂದ್ರೆ ಹಾಗೆ. ಆದ್ದರಿಂದ ಮನೆ ಸಂಸಾರ ಅಂದರೆ ಇನ್ನೊಬ್ಬರಿಂದ ನಮಗೆ ದುಃಖ, ನಮ್ಮಿಂದ ಇನ್ನೊಬ್ಬರಿಗೆ ದುಃಖ ಇದೆ. ಇದು ಇರುವ ತನಕನೂ ಇದು ಹೀಗೇನೇ ಇದೆ. ಆದ್ದರಿಂದ ಇದನ್ನು ಬಿಟ್ಟು ಹೋಗ್ರಿ. ನಮ್ಮಿಂದ ಇನ್ನೊಬ್ಬರಿಗೆ ಭಯ, ಅವರಿಂದ ನಮಗೆ ಭಯ.
ಭಯ ಇಲ್ಲದೇ ಇರುವ ಒಂದೇ ಸಂಗತಿ ಅಂದರೆ ಭಗವಂತನಿಂದ ನಮಗೆ ಭಯ ಇಲ್ಲ, ನಮ್ಮಿಂದ ಭಗವಂತನಿಗಂತೂ ಏನೂ ಭಯ ಇಲ್ಲ. ಆ ಭಗವಂತನ ನರಸಿಂಹನ ಪಾದಕಮಲವೊಂದನ್ನು ಧ್ಯಾನ ಮಾಡಿರಿ ಅಂತ ಹೇಳ್ತಾರೆ. ನನಗೆ ಈ ಭಾಗವತದ ಶ್ಲೋಕ ನೋಡಿದಾಗ ಇನ್ನೊಬ್ಬರಿಂದ ನಮಗಾಗಿರುವ ತೊಂದರೆಗಳು, ನಮಗೆ ದುಃಖ, ನಮಗೆ ಭಯ, ನಮಗೆ ದೈನ್ಯ ಅಂತ ಅರ್ಥ ಮಾಡ್ಕೊತಿದ್ದೆ. ಸ್ವಲ್ಪ ಬುದ್ಧಿ ತಿಳಿದ ಮೇಲೆ ಹೌದು, ಇನ್ನೊಬ್ಬರಿಂದ ನಮಗೆ ಮಾತ್ರ ಆಗಿರೋದನ್ನು ಯಾಕೆ ಲೆಕ್ಕ ಹಾಕಬೇಕು, ನಮ್ಮಿಂದಲೂ ಇನ್ನೊಬ್ಬರಿಗೆ ಖಂಡಿತವಾಗಿ ಆಗಿದೆಯಲ್ಲ, ನನ್ನಿಂದ ಯಾರಿಗೂ ಏನೂ ತೊಂದರೆ ಆಗಿಲ್ಲ ಅಂತ ಧೈರ್ಯದಿಂದ ಹೇಳ್ಕೊಳ್ಳಿಕ್ಕೆ ಯಾರಿಗಾರು ಶಕ್ತಿ ಇದೆಯಾ? ಯಾರಿಗೂ ಇಲ್ಲ. ಆದ್ದರಿಂದ ನರಸಿಂಹನ ಧ್ಯಾನ ಮಾಡೋಣ, ಅದೊಂದೇ ಮಾರ್ಗ, ಇನ್ನೇನೂ ಇಲ್ಲ. ಹಿಂಸೆಯನ್ನು ಪೂರ್ಣವಾಗಿ ತೊರೆಯಬೇಕು ಅಂದರೆ ಈ ಜಗತ್ತಿನ ಬಂಧನದಿಂದ ತಪ್ಪಿಸಿಕೊಳ್ಳುವುದು ಒಂದೇ ದಾರಿ, ಅದು ನರಸಿಂಹನ ಆರಾಧನೆ. ಮುಂದೆ ಅದು ಹೇಗೆ ಬರೋದಿಲ್ಲ. ಕೇತುಮಾಲ ಅಂತ ವರ್ಷ, ಅಲ್ಲಿ ಕಾಮದೇವ ಇದ್ದಾನೆ, ಮನ್ಮಥ. ಅವನು ಆ ಪ್ರದ್ಯುಮ್ನನ್ನ ಆರಾಧನೆ ಮಾಡ್ತಾ ಇದ್ದಾನೆ. ನಮ್ಮ ಮನಸ್ಸನ್ನು ಅವನೇ ನಿಯಂತ್ರಿಸುವವನು ಅಂತ ಹೀಗೆ ಅವನ ಆರಾಧನೆ ಮಾಡ್ತಾನೆ. ಅಲ್ಲಿ ಅನೇಕ ಶ್ಲೋಕಗಳಿವೆ, ಆ ಎಲ್ಲ ಶ್ಲೋಕಗಳನ್ನು ನಾನೇನು ಹೇಳ್ತಾ ಇಲ್ಲ. ಮುಂದೆ ರಮ್ಯಕ ಅಂತ ಒಂದು ವರ್ಷ, ಆ ರಮ್ಯಕ ವರ್ಷದಲ್ಲಿ ಮತ್ಸ್ಯ ಅಂತ ಮೂರ್ತಿ ಇದೆ ಭಗವಂತನ, ಮತ್ಸ್ಯಾವತಾರ. ಅದನ್ನ ವೈವಸ್ವತ ಮನು ಧ್ಯಾನ ಮಾಡ್ತಾನೆ. ಆ ವೈವಸ್ವತ ಮನುವಿಗೆ ಮತ್ಸ್ಯ ಕೈಯಲ್ಲಿ ಸಿಕ್ಕಿದ್ದು ಮೀನಿನ ರೂಪದಲ್ಲಿ, ಅದು ಮುಂದೆ ಬರೋದು. ಅವನೇನು ಸಮುದ್ರದಲ್ಲಿ ನದಿಯಲ್ಲಿ ಸ್ನಾನ ಮಾಡ್ಲಿಕ್ಕೆ ಹೋದಾಗ ಮೀನು ಸಿಕ್ಕಿತ್ತು, ಅದನ್ನ ಬಿಟ್ಟು ಬಿಡಬೇಕು ಮತ್ತೆ ನೀರಿಗೆ ಅಂತ ಹೋದ. ನೀರಿಗೆ ಬಿಡಬೇಡ, ನಾನು ಸಣ್ಣ ಶಿಶು, ನನ್ನನ್ನು ಯಾರೋ ತಿಂದು ಹಾಕ್ತಾರೆ, ಮನೆ ಕರ್ಕೊಂಡು ಹೋಗೋ ಅಂದಿತ್ತದು. ಅದು ಕಮಾಂಡ್ ಅವನ ತಂಬಿಗೆ ತುಂಬಿತ್ತು, ತಂಬಿಗೆ ಹೋಗಿ ಬಾವಿ, ಅವನ ಹಂಡೆ ತುಂಬಿತ್ತು, ಬಾವಿ ತುಂಬಿತ್ತು, ನದಿಯನ್ನು ತುಂಬಿತ್ತು, ಅಂತೂ ವಿಶಾಲವಾಗಿ ಅದು ಬೆಳೀತು. ಆ ಮತ್ಸ್ಯವನ್ನು ಇವನು ಆರಾಧನೆ ಮಾಡ್ತಾ ಮಹಾಮತ್ಸ್ಯಕ್ಕೆ ಅವನು ಧ್ಯಾನ ಮಾಡ್ತಾ ಬದುಕ್ತಾನೆ. ಹಿರಣ್ಮಯ ಖಂಡ ಅಂತ, ಅಲ್ಲಿ ಯಮದೇವ, ಅರ್ಯಮ ಅಂದರೆ ಯಮ, ಅವನು ಕೂರ್ಮ ರೂಪದ ಭಗವಂತನನ್ನ ಆರಾಧಿಸ್ತಾ ಇರ್ತಾನೆ. ಕೂರ್ಮ ರೂಪ ಸಮುದ್ರದಲ್ಲಿ ಇದ್ದು ಆ ಸಮುದ್ರ ಮಥನ ಆಗುವಾಗ ಜಾರಿ ಹೋದ ಪರ್ವತವನ್ನು ಎತ್ತಿ ಹಿಡಿದಂಥ ರೂಪ, ಅದನ್ನು ಮುಂದೆ ಸಮುದ್ರ ಮಥನ ಕಾಲದಲ್ಲಿ ಬರೋದಿದೆ. ಮುಂದೆ ಉತ್ತರ ಕುರು ಅಂತ ಖಂಡ, ಅಲ್ಲಿ ಭೂದೇವಿ ಇದ್ದಾಳೆ. ಭೂದೇವಿ ತನ್ನ ಪತಿಯಾದ ವರಾಹನನ್ನ ಧ್ಯಾನ ಮಾಡ್ತಾಳೆ. ಯಜ್ಞ ವರಾಹ ಅಂತ ಅವನನ್ನು ಕರೀತಾರೆ. ಎಲ್ಲ ಜ್ಞಾನಿಗಳು ನಿನ್ನ ಸ್ವರೂಪವನ್ನು ನಿರಂತರವಾಗಿ ಧ್ಯಾನ ಮಾಡ್ತಿರ್ತಾರೆ ಅಂತ ಅವನ ಬಗ್ಗೆ ಅಲ್ಲಿ ವರ್ಣನೆ ಇದೆ. ಮುಂದೆ ಕಿಂಪುರುಷ ಅಂತ ಒಂದು ಖಂಡ, ಕಿಂಪುರುಷ ಖಂಡದಲ್ಲಿ ಹನುಮಂತ ಇದ್ದಾನೆ. ಆ ಹನುಮಂತ ರಾಮನನ್ನು ಧ್ಯಾನ ಮಾಡ್ತಾ ಇರ್ತಾನೆ. ಈ ಹನುಮಂತ ಚಿರಂಜೀವಿ, ಅಶ್ವತ್ಥಾಮ ಬಲಿರ್ವ್ಯಾಸ ಹನುಮಾಂಚ ವಿಭೀಷಣ ಕೃಪಃ ಪರಶುರಾಮಶ್ಚ ಸಪ್ತೈತೆ ಚಿರಜೀವಿನಃ. ಚಿಕ್ಕ ಮಕ್ಕಳಿಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸುವಾಗ ತಾಯಂದಿರು ಆ ಎಣ್ಣೆಯಿಂದ ಬೆರಳುಗಳಲ್ಲಿ ಅದ್ದಿ ನೆಲದ ಮೇಲೆ ಆ 7 ಮಾರ್ಕ್ಗಳನ್ನ ಮಾಡ್ತಿದ್ರು. ಅವರಂತೂ ನೀನು ಚಿರಂಜೀವಿ ಆಗಿರುವಂತ. ಅಶ್ವತ್ಥಾಮ ದ್ರೋಣರ ಮಗ, ಬಲಿ ಚಕ್ರವರ್ತಿ, ಅವನು ಕೂಡ ಮುಂದೆ ಇಂದ್ರ ಆಗುವನಿದ್ದಾನೆ. ಮತ್ತೆ ವ್ಯಾಸ, ವೇದವ್ಯಾಸ, ಈಗೇನು ಈ ಮಹಾಭಾರತ ಅದನ್ನು ರಚನೆ ಮಾಡಿದ, ಇವನು ಅದೇ ರೂಪದಿಂದ ಇನ್ನೂ ಇದ್ದಾನೆ. ಹನುಮಾನ್ ಕಿಂಪುರುಷ ವರ್ಷದಲ್ಲಿ ಇದ್ದಾನೆ. ವಿಭೀಷಣ ಅವನು ಇದ್ದಾನೆ. ಕೃಪಾಚಾರ್ಯ ಅಂದರೆ ದ್ರೋಣರ ಪತ್ನಿಯ ಅಣ್ಣ, ಅವನು ಇದ್ದಾನೆ. ಕೃಪಃ ಪರಶುರಾಮಶ್ಚ ಭಾರ್ಗವ ರಾಮ, ಅವನು ಕೂಡ ಇದ್ದಾನೆ. ಇಷ್ಟು ಜನ ಇನ್ನೂ ಆ ರೂಪವನ್ನು ಉಪಸಂಹಾರ ಮಾಡ್ಕೊಂಡಿಲ್ಲ. ಚಿರಂಜೀವಿಗಳು ಅಂದರೆ ಆಯಾ ಕಾಲದಲ್ಲಿ 60-70 ವರ್ಷವೋ 1000 ವರ್ಷವೋ ಆದ್ಮೇಲೆ ಸಾಯೋರು ಇರ್ತಾರಲ್ಲ, ಆ ಥರ ಅವ್ರು ಸತ್ತಿಲ್ಲ ಅಂತ ಅರ್ಥ ಅಷ್ಟೆ. ಕೃಷ್ಣ 106 ವರ್ಷ ಆದ್ಮೇಲೆ ತನ್ನ ದೇಹವನ್ನು ಬಿಟ್ಟು ಹೋಗಿಬಿಟ್ಟೆ. ರಾಮನೂ ಬಿಟ್ಟು ಹೋದ, ಆದ್ದರಿಂದ ಅವ್ರನ್ನ ಚಿರಂಜೀವಿ ಅಂತ ಕರೆದಿಲ್ಲ. ಆದರೆ ಪರಶುರಾಮ ತಾನು ಹುಟ್ಟಿದ ಯುಗದಲ್ಲಿ ಎಷ್ಟು ವರ್ಷ ಕಾಲ ಬದುಕಬೇಕಾಗಿತ್ತೋ ಅದಕ್ಕಿಂತ ಹೆಚ್ಚು ಕಾಲ ಬದುಕಿದ್ದಾನೆ. ಅವನಿಗೂ ಆ ಅವತಾರ ಪರಿಸಮಾಪ್ತ ಮಾಡ್ಲಿಕ್ಕೆ ಒಂದು ಕಾಲ ಇರ್ತದೆ. ವಿಭೀಷಣನಿಗೆ, ಹನುಮಂತನಿಗೆ, ಪ್ರತಿಯೊಬ್ಬರಿಗೂ ಒಂದು ಕಾಲ ಇರ್ತದೆ. ಭೀಮ ಶರೀರ ಪರಿತ್ಯಾಗ ಮಾಡಿದ, ನಮಗೆ ಗೊತ್ತಿಲ್ಲ. ಈ ಹನುಮಂತ ಶರೀರ ಪರಿತ್ಯಾಗ ಮಾಡಿಲ್ಲ, ಆದ್ರಿಂದ ಅವ್ರನ್ನ ಚಿರಂಜೀವಿಗಳು ಅಂತಾರೆ. ಆ ಹನುಮಂತ ಅಲ್ಲಿದ್ದು ರಾಮನನ್ನು ಧ್ಯಾನ ಮಾಡ್ತಾನೆ. ಅವನು ಮಹಾರಾಜ, ಮಹಾಪುರುಷ. ಎಲ್ಲ ಜೀವರು ಸಜ್ಜನರು ಅಂದ್ರೆ ನಾವು ಯಾರನ್ನು ಕಡಿಬೇಕು, ನಮಗೊಂದ್ಸರಿ ಸಂಶಯ ಬರ್ತಿರ್ತದೆ.
ಎಲ್ಲರೂ ನಮ್ಮನ್ನು ನಾವು ಸಜ್ಜನರು ಅಂತಲೇ ಅನ್ಕೋತೀವಿ. ವಸ್ತುತಃ ಸಜ್ಜನ ಅಂದ್ರೆ ಯಾರು? ರಾಮನಂತೆ ಯಾರು ನಡ್ಕೋತಾನೋ ಅವನು ಸಜ್ಜನ ಅಂತ. ಇದೊಂದು ಸಾಣೆಕಲ್ಲು, ರಾಮ ಅನ್ನೋದು ಸಾಣೆಕಲ್ಲು. ಅದ್ರ ಮೇಲೆ ತಿಕ್ಕಿ ನೋಡಿದ್ರೆ ಸಜ್ಜನನು. ರಾಮನ ವ್ಯಕ್ತಿತ್ವಕ್ಕೆ ನಮ್ಮ ವ್ಯಕ್ತಿತ್ವವನ್ನು ಹೋಲಿಸಿ ನೋಡಿದರೆ ನಾವು ಸಜ್ಜನರು ದುರ್ಜನರು ಅಂತ ಗೊತ್ತಾಗ್ತದೆ. ಅಲ್ಲಿ ತನಕ ನಮ್ಮ ಮಟ್ಟಿಗೆ ನಾವು ಸಜ್ಜನರೇ. ಇದು ನನಗೆ ತುಂಬ ಆವತ್ತು ಎಷ್ಟೋ ಸಣ್ಣ ವಯಸ್ಸಿನಿಂದಲೂ ಇದೊಂದು ತುಂಬ ಆಶ್ಚರ್ಯಕರವಾಗಿ ಕಾಣಿಸೋದು. ನನ್ನನ್ನು ನಾನು ಸಜ್ಜನ ಅಂತ ತಿಳ್ಕೊಂಡಿದ್ದೆ. ನನಗೆ ಬುದ್ಧಿ ಬಂದಾಗಿದ್ದ 16-17ನೇ ವಯಸ್ಸಿನಿಂದ ಆರಂಭಿಸಿ ನನಗೂ ಭಾರಿ ಸಜ್ಜನ ಅಂತ ಆವಾಗಿಂದ ನನಗೆ ಭ್ರಮೆ ಇದೆ. ಈಗಲೂ ಇದು ಹೋಗಿಲ್ಲ ಅದೇನು. ಭಾರಿ ಸಜ್ಜನ, ಭಾರಿ ಉತ್ತಮ ವ್ಯಕ್ತಿ ಅಂತ ಭ್ರಮೆ ಇದೆ. ಆದರೆ ಆ ಭ್ರಮೆಯ ಪ್ರಮಾಣ ಒಂದಿಷ್ಟು ಕಡಿಮೆ ಆಗಿದೆ ಅಷ್ಟೇ. ಯಾಕೆಂದರೆ ಸಜ್ಜನರನ್ನು ಬೇಕಾದ ಜನರಲ್ಲಿ ಸಮಾಜದಲ್ಲಿ ನೋಡಿದ ಮೇಲೆ ನಾವೇ ಸಜ್ಜನರು ಭ್ರಮಿಸಬೇಕಾಗಿಲ್ಲ. ಇದು ಒಂದು. ಇನ್ನೊಂದು, ನಮ್ಮಲ್ಲಿನ ದೌರ್ಜನ್ಯಗಳು ನಮಗೆ ಕಾಣಿಸ್ತಾ ಹೋಗುದು, ವ್ಯಕ್ತಿತ್ವ ಪಕ್ವ ಆದಂತೆ ನಮ್ಮಲ್ಲಿನ ದೋಷಗಳು ನಮಗೆ ಕಾಣಿಸ್ಬೇಕು. ಆವಾಗ ನಾವು ಎಷ್ಟು ಮಟ್ಟಿಗೆ ಸಜ್ಜನರು ಅಂತ ಅನಿಸ್ತದೆ. ಸಜ್ಜನಿಕೆ ಅನ್ನೋದೊಂದು ತುಂಬ ಸಂಕೀರ್ಣವಾದ ಶಬ್ದ. ಆದ್ದರಿಂದ ಹೇಗೆ ಸಜ್ಜನರು ಅನ್ನೋದು, ಭಗವಂತನಿಗೆ ರಾಮನಿಗೆ ಪ್ರಿಯ ಆಗುವಂತೆ ನಡ್ಕೋತೀಯಾ? ರಾಮನಂತೆ ನಡ್ಕೊಂಡಿದ್ದೀಯಾ? ಬೇಡ ಅಂದಾಗ ಸಾಮ್ರಾಜ್ಯವನ್ನು ಕಿತ್ತೊಗೆದು ಹೊರಗೆ ಬಂದಿದ್ದೀಯಾ? ಅಥವಾ ತಂದೆ ತಾಯಂದ್ರ ಜೊತೆ, ಅಂತಮ್ಮಂದ್ರ ಜೊತೆ ಆಸ್ತಿಗಾಗಿ, ಕಿರುಬು ಕಾಸಿಗಾಗಿ, ಭೂಮಿಗಾಗಿ ಜಗಳ ಆಡಿದ್ದೀಯಾ? ಸ್ವಲ್ಪ ವಿಚಾರ ಮಾಡು. ಆವಾಗ ನೀನು ಸಜ್ಜನನ ದುರ್ಜನನ ಅಂತ ಗೊತ್ತಾಗ್ತದೆ. ಹೀಗೆ ಆರ್ಯ ಲಕ್ಷಣ ಶೀಲವ್ರತಾಯ ಸಾಧುವಾದ ನಿಕರ್ಷಣಾಯ, ಸಾಣೆಕಲ್ಲಂತ ರಾಮ ಅನ್ನೋದು, ಹೊರೆಕಲ್ಲು ಅಂತ ರಾಮನಿಗೆ ನಮಸ್ಕಾರ ಅಂತ ಆ ಹನುಮಂತ ಅಲ್ಲಿ ಅವನನ್ನು ಧ್ಯಾನ ಮಾಡ್ತಿರ್ತಾನೆ. ಕೊನೆಯದಾಗಿ ಭರತ ವರ್ಷ. ಭರತ ವರ್ಷದಲ್ಲಿ ಈ ನರ ಮತ್ತು ನಾರಾಯಣ ಅಂತ 2 ರೂಪಗಳಿಂದ ಭಗವಂತ ಇದ್ದಾನೆ. ಅದೇ ಈ ಭರತ ವರ್ಷ ಅಂದರೆ ಇಡೀ ಭರತ ವರ್ಷವೇ. ಅಮೆರಿಕ, ಇಂಗ್ಲೆಂಡ್ ಮೊದಲಾದ ಎಲ್ಲ ದೇಶಗಳು, ಅದರಲ್ಲಿ ಭರತ ಖಂಡದಲ್ಲಿ, ಆ ಬದರಿ ಕ್ಷೇತ್ರದಲ್ಲಿ ಅವನಿದ್ದಾನೆ. ಭರತ ಖಂಡದ ಕುಲದೈವ ಅವನು. ಅಲ್ಲಿ ನಾರದರು ಆತನನ್ನು ಧ್ಯಾನ ಮಾಡ್ತಾ ಇದ್ದಾರೆ. ಋಷಿ ಋಷಭಾಯ ನರನಾರಾಯಣಾಯ ಪರಮಹಂಸಾಯ ಪರಮಗುರುವೇ ಆತ್ಮಾರಾಮಾಧಿಪತಿಯೇ ನಮೋ ನಮಃ ಅಂತ ಅವನು ಧ್ಯಾನ ಮಾಡ್ತಾ ಇದ್ದಾರೆ ನಾರದರು. ಮಹಾ ತಪಸ್ವಿ ಅವನು. ಒಂದ್ಸರಿ ಅವರಿಬ್ಬರು ತಪಸ್ ಮಾಡ್ಲಿಕ್ಕೆ ಕೂತಾಗ ಈ ಋಷಿ ದೇವತೆಗಳಿಗೆ ಏನೋ ಒಂದು ಚಿಂತೆ. ಯಾವತ್ತು ಯಾರೇ ಇಲ್ಲೇ ತಪಸ್ ಮಾಡಿದ್ರು ಅವ್ರು ಯಾಕೆ ತಪಸ್ ಮಾಡ್ತಾರೆ? ಅವ್ರಿಗೇನೋ ದೊಡ್ಡ ಉದ್ದೇಶ ಇದ್ರೆ ನಮ್ಮ ಸ್ವರ್ಗವನ್ನೇ ಅವ್ರು ಕಬಳಿಸಿಬಿಟ್ರೆ ಹೇಗೆ? ಏನೇನೋ ಚಿಂತೆ ಇರ್ತದೆ. ಆ ದೇವತೆಗಳು ಪ್ರಹ್ಲಾದನನ್ನು ಪರೀಕ್ಷೆ ಮಾಡಿದ್ದು, ಧ್ರುವನನ್ನು ಪರೀಕ್ಷೆ ಮಾಡಿದ್ದು ನಮ್ಗೆ ಗೊತ್ತಿದೆ, ನಾವು ಹಿಂದೆ ಅದು ನೋಡಿದ್ದೇವೆ. ಹಾಗವರು ಈ ನರನಾರಾಯಣರನ್ನು ಪರೀಕ್ಷೆ ಮಾಡಬೇಕು ಅಂತ ಹೋದರು. ಅಲ್ಲಿ ಕೆಲವು ಅಪ್ಸರೆಯರನ್ನ ತಂದುಬಿಟ್ರು. ಅಪ್ಸರೆಯರನ್ನ ತಂದು ಬಿಟ್ರೆ ಆ ಅಪ್ಸರೆಯರು ಅಲ್ಲಿ ಚೆನ್ನಾಗಿ ನರ್ತನ ಮಾಡಿದರು, ಗಾಯನ ಮಾಡಿದರು, ಏನೇನೋ ಮಾಡಿದರು. ಆವಾಗ ಈ ನಾರಾಯಣ ಏನು ಮಾಡಿದಂತೆ, ನಕ್ಕನಂತ ಒಂದ್ಸರಿ ಜೋರಾಗಿ. ಒಂದ್ಸರಿ ನಕ್ಕು ತನ್ನ ಆಶ್ರಮದ ಒಳಗಿನಿಂದ ಒಬ್ಬ ಅಪ್ಸರೆಯನ್ನು ಹೊರಗೆ ಕರೆದಂತೆ. ಈ ಎಲ್ಲ ಅಪ್ಸರೆಯನ್ನು ಮೀರಿಸುವ ಸೌಂದರ್ಯ ಅವಳಿಗಿತ್ತು. ಇವಳನ್ನು ಕರ್ಕೊಂಡು ಹೋಗ್ರಿ ನಿಮ್ಮ ಸ್ವರ್ಗಲೋಕಕ್ಕೆ, ನಿಮ್ಮೆಲ್ಲರಿಗಿಂತ ಚೆನ್ನಾಗಿ ನೃತ್ಯ ಮಾಡ್ತಾಳೆ, ಚೆನ್ನಾಗಿ ಹಾಡ್ತಾಳೆ, ಕರ್ಕೊಂಡು ಹೋಗಿ ಅಂತ ಕಳಿಸಿದಂತೆ. ಅವಳೇ ಊರ್ವಶಿ. ತೊಡೆಯನ್ನು ತೊಡೆ ತಟ್ಟಿದಿಂದ ಊರು ಅಂದ್ರೆ ತೊಡೆಯಿಂದ ಹುಟ್ಟಿದಿಂದ ಅದು ಊರ್ವಶಿ ಅಂತ ಕೆಲವರು ಕಥೆ ಹೇಳ್ತಾರೆ. ಹಾಗಿಲ್ಲ ಭಾಗವತದಲ್ಲಿ. ಭಾಗವತವನ್ನು ಸೂಕ್ಷ್ಮವಾಗಿ ನಮಗೆ ನೋಡುವ ಅವಧಾನ ಇರೋದಿಲ್ಲದ್ರಿಂದ ಹಾಗೆ ಬರ್ತದೆ. ಕೆಲವು ಕಡೆ ಬೇರೆ ಬೇರೆ, ಅವೆಲ್ಲ ಕೆಲವು ಬೇರೆ ಕಡೆ ಯಾವುದೋ ಪುರಾಣದಲ್ಲಿದೆ. ಭಾಗವತದಲ್ಲಿ ತೊಡೆ ತಟ್ಟಿದ ಅದರಿಂದ ಊರ್ವಶಿ ಹುಟ್ಟಿದ್ಲು ಅಂತಿಲ್ಲ. ಕರೆದ ಊರ್ವಶಿಯನ್ನು ಅವಳು ಹೊರಗೆ ಬಂದು ಅವನು ಕಳಿಸಿಬಿಟ್ಟ. ಇಷ್ಟೇ ಬಂದರು. ಈ ಭರತ ವರ್ಷದ ಮಹಿಮೆ ಅಂಥದ್ದು, ಅದರಲ್ಲೂ ಭರತ ಖಂಡದ ಮಹಿಮೆ ಅಂಥದ್ದು. ಯದ್ಯತ್ರಣ ಸ್ವರ್ಗ ಸುಖಾವಿಶೇಷಿತಂ ಶಿಷ್ಟಸ್ಯ ದಸ್ಯಸ್ಯ ಕೃತಸ್ಯ ಶೋಭನಂ ತೇನಾಬ್ಜನಾಭ ಸ್ಮೃತಿ ಜನ್ಮನ ಸ್ಯಾತ್ ವರ್ಷೇ ಹರಿರ್ಭಜತಾಂ ಶಂತನೋತಿ. ನಾವೇನಾದರೂ ಯಜ್ಞ ದಾನ ಮತ್ತು ಏನೇನೋ ಕರ್ಮಗಳನ್ನು ಮಾಡಿ ಸ್ವರ್ಗಕ್ಕೆ ಹೋಗಿರ್ತೀವಲ್ಲ, ಅಲ್ಲಿ ಏನಾದರೂ ಪುಣ್ಯ ಒಂದು ಸ್ವಲ್ಪ ನಮ್ಮದು ಉಳಿದಿದ್ರೆ ನಮಗೆ ಮತ್ತೆ ಈ ಭರತ ವರ್ಷದಲ್ಲಿ ಜನ್ಮ ಸಿಗಲಿ, ಅದರಲ್ಲೂ ಭರತ ಖಂಡದಲ್ಲಿ ಸಿಗಲಿ, ಅದರಲ್ಲೂ ಸಜ್ಜನರ ಸಹವಾಸದಲ್ಲಿ ಇರುವಂತಾಗಲಿ. ನಾವು ಭರತ ಖಂಡದಲ್ಲೇ ಇದ್ದೀವಿ. ನಮಗೆ
ಸಜ್ಜನರ ಸಹವಾಸ ಸಿಕ್ಕಿದೆಯಾ ಪೂರ್ತಿಯಾಗಿ? ಎಷ್ಟು ಜನರಿಗೆ ಸಿಕ್ಕಿದೆ? ಸಿಕ್ಕ ಸಜ್ಜನರ ಸಹವಾಸವನ್ನು ಎಷ್ಟು ಯಾರು ಉಪಯೋಗ ಮಾಡ್ಕೊಂಡಿದ್ದಾರೆ? ಸಜ್ಜನರಿಗೇನು ಕೊರತೆ ಏನಿಲ್ಲ, ಎಲ್ಲ ದೇಶದಲ್ಲೂ ಇದ್ದೇ ಇದ್ದಾರೆ, ಎಲ್ಲ ಸಮಾಜದಲ್ಲೂ ಇದ್ದೇ ಇದ್ದಾರೆ. ಸಜ್ಜನರ ಸಂಘ ಆಗಲಿ ಅಂತ ಮತ್ತೆ ಕೇಳ್ತಿರ್ಬೇಕು ಅಂತ. ಹೀಗೆ ನಾವು ಮುಂದೆ ಇದೇ ಭರತ ವರ್ಷದಲ್ಲಿ, ಭರತ ಖಂಡದಲ್ಲಿ ನಮಗೆ ಜನ್ಮ ಆಗಲಿ ಅಂತ ದೇವರನ್ನ ಕೇಳಬೇಕಂತ. ಹಾಗೆ ಕೇಳಿದರೆ ನಮಗೆ ಇದರಿಂದ ಭಗವಂತ ಅನುಗ್ರಹ ಮಾಡಿ ಕೊಡ್ತಾನೆ. ಅದೇನು ಪುಣ್ಯ ಮಾಡಿದ್ದಾರೋ ಈ ಭರತ ವರ್ಷದಲ್ಲಿ, ಭರತ ಖಂಡದಲ್ಲಿ ಹುಟ್ಟುವ ಜನ, ಅವ್ರೇನು ಪುಣ್ಯ ಮಾಡಿದ್ರು ಅಂತ ಇಲ್ಲಿ ಹುಟ್ಟಿಸಿದ್ದಾನ, ಅಥವಾ ಭಗವಂತ ಅವ್ರ ಮೇಲೆ ಕೃಪೆ ಮಾಡಿದ್ನ? ಏನು ಕೃಪೆ ಮಾಡಿದ ಏನು ಗೊತ್ತಿಲ್ಲ ಅಂತಾರೆ ಇನ್ನೊಂದು ಶ್ಲೋಕದಲ್ಲಿ. ಈ ದೇಶದ, ಈ ಭರತ ವರ್ಷದ, ಈ ಭರತ ಖಂಡದ ಮಹಿಮಾ ಅಷ್ಟು ದೊಡ್ಡದು. ಹೀಗೆ ಇದು 19ನೇ ಅಧ್ಯಾಯದಲ್ಲಿ ಈ ಸಂಗತಿಗಳನ್ನು ನಾವು ಕಾಣ್ತೇವೆ. ಮುಂದೆ ಆ 20ನೇ ಅಧ್ಯಾಯದಲ್ಲಿ ನಾನು ಹೇಳಿದಂತೆ 20 ದ್ವೀಪಗಳು, ಜಂಬೂ ದ್ವೀಪ, 20 ದ್ವೀಪ ಅಲ್ಲ 7 ದ್ವೀಪ, ಜಂಬೂ ದ್ವೀಪ, ಪ್ಲಕ್ಷದ್ವೀಪ, ಶಾಲ್ಮಲಿ ದ್ವೀಪ, ಕುಶದ್ವೀಪ, ಕ್ರೌಂಚ ದ್ವೀಪ, ಶಾಖದ್ವೀಪ, ಪುಷ್ಕರ ದ್ವೀಪ ಅಂತ 7 ದ್ವೀಪಗಳಿವೆ ಅಂತ ನೋಡಿದ್ದೇವೆ. ಭಾಗವತದಲ್ಲಿ ಈ ಥರ ಎಲ್ಲ ಭೂಗೋಳದ ವರ್ಣನ ಇದೆ. ಅದನ್ನೆಲ್ಲ ಮುಂದೆ ವಿಸ್ತಾರವಾಗಿ ಭಾಗವತ ಪ್ರವಚನ ಮಾಡುವಾಗ ಹೇಳ್ತೇನೆ. ಒಂದರ ಸುತ್ತು ಒಂದು ಆ ಎಲ್ಲ ವರ್ಷಗಳು ಕಾಣ್ತಾ ಹೋಗ್ತವೆ. ಅಲ್ಲಿ ಇವರೆಲ್ಲ ಅನೇಕ ಜನ ಜ್ಞಾನಿಗಳು ಸೂರ್ಯ ನಾಮಕವಾದ ಭಗವಂತನ ರೂಪವನ್ನು ನಾವು ಆರಾಧನೆ ಮಾಡ್ತೀವಿ. ಅಮೃತಸ್ಯ ಮೃತ್ಯೋಶ್ಚ ಸೂರ್ಯಮಾತ್ಮಾನಂ ಈ ಮಹಿ ಅಂತ ಆ ಸೂರ್ಯನನ್ನ ಅವರು ಉಪಾಸನೆ ಮಾಡ್ತಾರೆ. ಮುಂದೆ ಇಲ್ಲಿ ಶಾಖದ್ವೀಪ, ಪುಷ್ಕರ ದ್ವೀಪ ಇತ್ಯಾದಿಗಳಲ್ಲಿ ಭಗವಂತನ ವರ್ಣನ ಇದೆ ಒಂದೊಂದಿಷ್ಟು. ಅವೆಲ್ಲವನ್ನು ನಾನೀಗ ಹೇಳಿಲ್ಲ. 8 ವರ್ಷ ಮತ್ತು 9ನೇದಾದ ಭರತ ವರ್ಷದಲ್ಲಿ ಏನು ಕಂಡಿದೆ ಅಂತ ಅನ್ನೋದನ್ನು ಮಾತ್ರ ಹೇಳಿದ್ದೇನೆ. ಮುಂದೆ 22ನೇ ಅಧ್ಯಾಯದಲ್ಲಿ ನಾವು ನಿತ್ಯ ಅನುಸಂಧಾನ ಮಾಡಬೇಕಾದಂಥ ಒಂದೆರಡು ಶ್ಲೋಕಗಳಿವೆ. ಅವುಗಳನ್ನು ಹೇಳುವ ಪ್ರಯತ್ನ ಮಾಡ್ತೇನೆ. ಈ ಕಾಲನಾಮಕನಾದ ಭಗವಂತ ಎಂತಾನಲ್ಲ, ಅವನು ಚೇಳಿನ ರೂಪದಲ್ಲಿ ಇರ್ತಾನಂತೆ. ಶುಂಶುಮಾರ ರೂಪಿ ಅಂತ ಅವನನ್ನು ವರ್ಣನೆ ಮಾಡ್ತಾರೆ. ಅದೆಲ್ಲ ಈ 22ನೇ ಅಧ್ಯಾಯದಲ್ಲಿ ಬಂದಿದೆ. ಶುಕ್ರಗ್ರಹ ಮತ್ತು ಬುಧಗ್ರಹ ಮತ್ತು ಅಂಗಾರಕ ಮಂಗಳ ಗ್ರಹ, ಗುರುಗ್ರಹ, ಇದ್ರ ಬಗ್ಗೆ ಎಲ್ಲ ವರ್ಣನೆ ಬಂದಿದೆ. ಈ ಬುಧಗ್ರಹ ಕೆಲವು ಸರಿ ಮಳೆ ಬರದೇ ಇರುವಿಕೆ ಇತ್ಯಾದಿಗಳನ್ನು ಸೂಚನೆ ಮಾಡ್ತಾನೆ. ಗುರುಗ್ರಹ ಪ್ರತಿಯೊಂದು ಒಂದೊಂದು ಸೂಚನೆ ಮಾಡ್ತಾರೆ. ಶುಭವನ್ನು ಸೂಚನೆ ಮಾಡ್ತಾರೆ, ಅಶುಭವನ್ನು ಸೂಚನೆ ಮಾಡ್ತಾರೆ. ಶನಿಗ್ರಹ ಶುಭ ಸ್ಥಾನದಲ್ಲಿದ್ದರೆ ಒಂದು ಫಲ, ಅಶುಭ ಸ್ಥಾನದಲ್ಲಿದ್ದರೆ ಒಂದು ಫಲ ಅಂತ ಈಗೆಲ್ಲ ಇದೆ. ಹೆಚ್ಚಿನ ನಾನು ಅದನ್ನು ಹೇಳೋದಿಲ್ಲ. ನಮ್ಮೆಲ್ಲರ ಜಾತಕಗಳನ್ನು ನೋಡಿದರೆ ಒಂದಲ್ಲ ಒಂದು ಗ್ರಹಗಳ ಸಂಚಾರ ಕಾಣಿಸ್ತಿರ್ತದೆ. ಅದೆಲ್ಲ ಆ ಕಡೆ ಇರಲಿ. ಆದರೆ ನಾವು ಎಲ್ಲದಕ್ಕಿಂತ ಮುಖ್ಯವಾಗಿ ಭಗವಂತ ಇದ್ದಾನೆ, ಭಗವಂತ ನಮ್ಮನ್ನು ಕಾಲಮೂರ್ತಿಯಾಗಿ ನೋಡ್ತಾ ಇದ್ದಾನೆ ಅಂತ ತಿಳಿದ್ರೆ ಏನು ನಮಗೆ ಭಯ ಆಗೋದಿಲ್ಲ. ಕೇಚನ ಏತಿ ಜ್ಯೋತಿರಣೀಕಂ ಶುಶುಮಾರ ಸ್ಥಾನಸ್ಯ ಭಗವತಃ ವಾಸುದೇವಸ್ಯ ಯೋಗಧಾರಣಾಯ ಮನುವರ್ಣಯಂತೆ. ಚೇಳಿನ ಆಕಾರದಲ್ಲಿರುವ ಭಗವಂತ ತನ್ನ ಸಾಮರ್ಥ್ಯದಿಂದ ಈ ಎಲ್ಲ ಗ್ರಹಗಳನ್ನು, ನಕ್ಷತ್ರಗಳನ್ನು ಧರಿಸಿದ್ದಾನೆ. ಆದ್ದರಿಂದ ಅದಕ್ಕೆ ಬೀಳೋದಿಲ್ಲ ಅಂತ ಜ್ಞಾನಿಗಳು ವರ್ಣನೆ ಮಾಡ್ತಾರೆ. ಅವನ ಬಾಲದ ಬುಡದಲ್ಲಿ ಕೆಲವು ಧಾತೃ ವಿಧಾತೃ ನಕ್ಷತ್ರಗಳು, ಸಪ್ತರ್ಷಿಗಳು ಇವೆಲ್ಲವೂ ಕೂಡ ಇವೆ. ಅವನದೊಂದು ಸ್ತೋತ್ರ ಇದೆ. ನಮೋ ನಮೋ ಜ್ಯೋತಿರ್ಲೋಕಾಯ ಕಾಲಾಯ ಅನಿಮಿಷಾಂಪತೆಯೇ ಮಹಾಪುರುಷಾಯ ಧೀಮಹಿ. ಸರ್ವದೇವತೆಗಳು ಕೂಡ ಆ ವಿಷ್ಣುವಿನ ಶುಂಶುಮಾರ ರೂಪವನ್ನು ದಿವಸಕ್ಕೆ 2 ಬಾರಿ ಅಥವಾ 3 ಬಾರಿ ಧ್ಯಾನ ಮಾಡ್ತಾರಂತೆ. ಸಂಧ್ಯಾ ಅಂದರೆ ಈ ಬೆಳಗಿನ ಕಾಲ ಇರ್ತದಲ್ಲ, ರಾತ್ರಿ ಮುಗಿದು ಬೆಳಗ್ಗೆ ಪ್ರಾರಂಭ ಆಗ್ತಿರ್ತದಲ್ಲ, ಅದು ಒಂದು ಸಂಧ್ಯಾ. ಸಂಧ್ಯಾ ಅಂದರೆ ಸಂಧಿಕಾಲ, ನಡುವಿನ ಕಾಲ ಅಂತ ಅರ್ಥ. ರಾತ್ರಿ ಮುಗಿದು ಬೆಳಗ್ಗೆ ಪ್ರಾರಂಭ ಆದರೆ ಅದು ಒಂದು ಸಂಧ್ಯಾಕಾಲವೇ. ಬೆಳಗ್ಗೆ ಮುಗಿದು ಹಗಲು ಮುಗಿದು ರಾತ್ರಿ ಪ್ರಾರಂಭ ಆಗ್ತಿರ್ತದೆ, ಅದು ಸಂಧ್ಯಾನೇ.
ಸಂಧ್ಯಾ ಅಂದ್ರು ಸಂಧಿ ಅಂದ್ರು ಒಂದೇ. ಆ ಸಂಧ್ಯಾ ಕಾಲಗಳಲ್ಲಿ ಅದನ್ನು ಪ್ರಾರ್ಥನೆ ಮಾಡಬೇಕಂತೆ. ಅಹರಹ ಸಂಧ್ಯಾಯಾಮ್ ಪ್ರಯತಃ ಪ್ರಾತಃ ಸಂಧ್ಯಾ ಸಾಯಂ ಸಂಧ್ಯಾ ಅಂತ ಅದಕ್ಕೊಂದು ವರ್ಣನೆ ಮಾಡ್ತಾರೆ. ಹೀಗೆ ಧ್ಯಾನ ಮಾಡಬೇಕು. ಎಲ್ಲ ದೇವತೆಗಳ ಆಧಾರ ಅವನು. ಅಲ್ಲೊಂದು ಶ್ಲೋಕ ಇದೆ, ಗ್ರಹರಕ್ಷ ತಾರಾಮಯ ಮಾಧಿದೈವಿಕಂ ರೂಪಂ ಹರೇರ್ ಮಂತ್ರಕೃತ ತ್ರಿಕಾಲಂ ನಮಸ್ಯತ ಸ್ತೋತೋ ನಶ್ಯತೆ ವೈ ಸ್ವಯಂ ತ್ರಿಕಾಲ ಕೃತಮಾಶು ಪಾಪಂ ಅಂತ. ಈ ಎಲ್ಲ ಗ್ರಹಗಳು ನಕ್ಷತ್ರಗಳು ಅದಕ್ಕೆಲ್ಲದಕ್ಕೂ ಆಧಾರ ಈ ಭಗವಂತ. ಅವನ ಒಂದು ಶುಂಶುಮಾರ ರೂಪ ಅಂತ ಏನಿದೆ ಅದನ್ನು 3 ಹೊತ್ತು ಧ್ಯಾನ ಮಾಡಬೇಕು. ಮಧ್ಯಾಹ್ನ ಹೊತ್ತೂ ಅದನ್ನು ಧ್ಯಾನ ಮಾಡಬೇಕು. ಹಾಗೆ ಅದನ್ನು ಮಾಡಿದರೆ ನಾವು ಏನು ಪಾಪ ಮಾಡಿರ್ತೀವಲ್ಲ, ಹಗಲು ಪಾಪ ಮಾಡ್ತೀವಿ, ಮಧ್ಯಾಹ್ನ ಪಾಪ ಮಾಡ್ತೀವಿ, ರಾತ್ರಿಯೂ ಮಾಡ್ತೀವಿ, ಅದೆಲ್ಲ ಪಾಪವೂ ಕೂಡ ನಷ್ಟ ಆಗಿ ಹೋಗ್ತದಂತೆ. ಹೀಗೆ ನಾಶಕ್ಕಾಗಿ ಆ ಭಗವಂತನ ಶುಂಶುಮಾರ ರೂಪವನ್ನು ಧ್ಯಾನ ಮಾಡಬೇಕು. ಅಲ್ಲಿರುವ ಶ್ಲೋಕ ನಮಗೆ ಗೊತ್ತಿಲ್ಲ ಹೋದ ತೊಂದರೆ ಇಲ್ಲ. ಶುಂಶುಮಾರ ರೂಪನಾದ ಕಾಲ ನಿಯಾಮಕನಾದ ಭಗವಂತನಿಗೆ ನಮಸ್ಕಾರ ಅಂತ ಇಷ್ಟಂದ್ರೂ ಸಾಕು. ಯಾಕಂದರೆ ಎಲ್ಲ ಕಾಲ ಎಲ್ಲ ದೇಶವನ್ನು ಮುನ್ನಡೆಸುವವನು ಅವನೇ ಆಗಿದ್ದಾನೆ. ಅದರಂತೆ ಅದನ್ನು ಭಾವಿಸಿದ್ರು ಕೂಡ ಸಾಕು. ಹೀಗೆ ಕಾಲ ನಿಯಾಮಕನಾದ ಭಗವಂತನ ಅನುಗ್ರಹದಿಂದ ನಮಗೆ ಎಲ್ಲ ಥರದ ಪಾಪಗಳನ್ನು ಕೂಡ ಮೆಟ್ಟಿ ನಿಲ್ಲಕ್ಕೆ ಸಾಧ್ಯ ಆಗ್ತದೆ. ಭಾಗವತವನ್ನು ನಾವು ಆರಂಭದಿಂದಲೂ ಏನು ನೋಡ್ತಾ ಇದ್ದೀವಲ್ಲ, ಅಲ್ಲಿ ನಮ್ಮ ಪಾಪಗಳು, ನಮ್ಮ ದುರಿತಗಳು ಅವು ಕ್ರಮವಾಗಿ ಪರಿಹಾರ ಕಾಣಬೇಕು. ಅದಕ್ಕಾಗಿ ನಾವು ಇದನ್ನೆಲ್ಲ ನೋಡ್ತಾ ಇದ್ದೀವಿ. ಈ ದುರಿತವನ್ನು ನಾವು ನಿವಾರಣೆ ಮಾಡಿಕೊಳ್ಬೇಕು ಅಂತ ಪ್ರಶ್ನೆ ಬಂದಾಗ ಮಹಾಭಾರತದಲ್ಲಿ ದುರಿತ ನಿವಾರಣ ಅಂತ ಒಂದು ಅಧ್ಯಾಯ ಇದೆ. ಅದನ್ನು ಬಹಳ ದಿವಸದಿಂದ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ಸಣ್ಣ ಅಧ್ಯಾಯ, ಅದೊಂದನ್ನು ಹೇಳಿ ಮುಗಿಸ್ತೇನೆ. ಮಹಾಭಾರತದಲ್ಲಿ ಶಾಂತಿ ಪರ್ವದಲ್ಲಿ ಆ ಭಾಗ ಇದೆ. ಅದಕ್ಕೆ ದುರಿತ ನಿವಾರಣ ಅಥವಾ ದುರ್ಗತರಣ ಅಧ್ಯಾಯ ಅಂತ ಕರೀತಾರೆ. ಈ ದುರ್ಗಾದೇವಿಗೆ ದುರ್ಗಾ ಅಂತ ಕರೀತಾರಲ್ಲ, ಯಾಕೆ ಅಂದರೆ ಕಷ್ಟಗಳನ್ನು ದಾಟಿಸುವವಳು ಅಂತಲೇ ಅದಕ್ಕೆ ಅರ್ಥ. ದುರ್ಗಾ ತಾರಯಸೆ ದುರ್ಗಾ ಅಂತಲೇ ಅದರ ಅರ್ಥ. ಇದು ಯುಧಿಷ್ಠಿರ ಭೀಷ್ಮರನ್ನು ಪ್ರಶ್ನೆ ಮಾಡಿದಾಗ ಬಂದಿರುವಂಥ ವಿಚಾರ. ಏನು ಮಾಡಿದರೆ ಕಷ್ಟಗಳನ್ನು ದಾಟ್ತೀವಿ ಅಂತ ಹೇಳಿ, ನಮಗೆ ಬಂದಿರೋದು ಕಷ್ಟ, ಅದನ್ನು ಹೇಗೆ ದಾಟಬೇಕು ಹೇಳ್ರಿ ಅಂತ ಕೇಳ್ತಾನೆ. ಈಗ ಧರ್ಮರಾಜ ಯುಧಿಷ್ಠಿರನ್ ಅವನು ಭೀಷ್ಮರನ್ನ ಪ್ರಶ್ನೆ ಕೇಳುವಾಗ ಧರ್ಮರಾಜನಿಗೆ ವನವಾಸ ಇಲ್ಲ, ಅಜ್ಞಾತವಾಸ ಇಲ್ಲ, ಏನೂ ಇಲ್ಲ. ಈಗ ಸಾಮ್ರಾಜ್ಯ ಪಡ್ಕೊಂಡು ಆರಾಮಾಗಿದ್ದಾನೆ. ಆದರೂ ಕೇಳ್ತಿದ್ದಾನೆ. ಇದು ಸಮಸ್ತ ಮನುಕುಲವನ್ನು ನಿಮಿತ್ತ ಮಾಡಿಕೊಂಡು ಕೇಳಿರುವಂಥ ಒಂದು ಪ್ರಶ್ನೆ ಇದೆ. ಮನಸ್ಸನ್ನು ಇಂದ್ರಿಯ ನಿಗ್ರಹ ಮಾಡ್ಕೋಬೇಕು. ಮತ್ತು ನಾವಿರುವ ಸ್ಥಿತಿ, ನಾವು ಬ್ರಹ್ಮಚಾರಿಗಳು, ಗೃಹಸ್ಥರು, ಸನ್ಯಾಸಿಗಳು, ಅದಕ್ಕೆ ತಕ್ಕಂತೆ ನಡ್ಕೊಂಡ್ರೆ ಕಷ್ಟಗಳನ್ನು ದಾಟ್ತೇವೆ. ದಂಭಾಚಾರ ಹೊರಗೊಂದು ಒಳಗೊಂದು ಇರಬಾರ್ದು. ಮತ್ತು ನಮ್ಮ ಜೀವನ ವೃತ್ತಿ ಪ್ರಾಮಾಣಿಕವಾಗಿರಬೇಕು. ವಿಪರೀತ ದುರಾಸೆ ಇತ್ಯಾದಿಗಳನ್ನು ನಿಗ್ರಹಿಸ್ಕೋಬೇಕು. ಇನ್ನೊಬ್ಬರಿಂದ ಕೆಟ್ಟ ಮಾತುಗಳನ್ನು ನಾವು ಕೇಳುವ ಪ್ರಸಂಗ ಬಂದರೂ ಕೂಡ ಪ್ರತಿಯಾಗಿ ಅಂಥ ಮಾತುಗಳನ್ನು ಆಡಬಾರದು. ಸಾಧ್ಯವಾದಷ್ಟು ಇನ್ನೊಬ್ಬರಿಗೆ ದಾನ ಕೊಡುವ ಪ್ರಯತ್ನ ಮಾಡಬೇಕು. ಅಂಥವರು ಕಷ್ಟಗಳನ್ನು ದಾಟ್ತಾರೆ. ಸಂಕ್ಷಿಪ್ತವಾಗಿ ಆ ಧರ್ಮ ಹೇಗೆ ಇರ್ತದೆ ಅಂತ ಹೇಳಿ ಮುಗಿಸಿಬಿಡ್ತಾರೆ. ಅದರಲ್ಲಿ ಪ್ರತಿನಿತ್ಯ ಅತಿಥಿಗಳು ಬಂದರೆ ಅವರಿಗೆ ಎಲ್ಲ ಥರದ ಅನುಕೂಲ ಮಾಡಿಕೊಡ್ಬೇಕು. ಅಸೂಯೆ ಪಡಬಾರ್ದು. ಶಾಸ್ತ್ರಗಳನ್ನು ಶ್ರವಣ ಮಾಡಬೇಕು. ಗುರುಮುಖದಿಂದ ಶ್ರವಣ ಮಾಡಬೇಕು. ಪಿತೃ ತಂದೆ ತಾಯಂದಿರ ಸೇವಾ ಮಾಡಬೇಕು. ಹಗಲು ಮಲಗಬಾರ್ದು. ನನಗೂ ಅದನ್ನೇನು ಮೆಟ್ಟಿ ನಿಲ್ಲಕ್ಕೇನು ಆಗಿಲ್ಲ, ದಣ್ಯವಾಗಿರ್ತದೆ, ಮಲಗ್ತೇವೆ. ಆದರೂ ಮಲಗಬಾರ್ದು ಅಂತ ಶಾಸ್ತ್ರ ವರ್ಣನೆ ಮಾಡ್ತದೆ. ಆದರೂ ಗೃಹಸ್ಥನಾದೊಂದು ಸ್ವಲ್ಪ ಮಲಗಿದರೆ ಅಡ್ಡಿ ಇಲ್ಲ ಅಂತ ಕೆಲವು ಕಡೆ ಮಾತುಗಳಿವೆ. ಬ್ರಹ್ಮಚಾರಿ ಅಂತೂ ಮಲಗಲೇಬಾರದು ಅಂತ ಹೇಳ್ತಾರೆ. ಮನಸ್ಸಿನಿಂದ, ಮಾತಿನಿಂದ, ಕ್ರಿಯೆಯಿಂದ ಯಾವ ಪಾಪವನ್ನು ಮಾಡಬಾರ್ದು. ಯಾವ ಪ್ರಾಣಿಗೂ ಕಷ್ಟ ಕೊಡಬಾರ್ದು. ನಿಕ್ಷಿಪ್ತ ದಂಡ ಭೂತೇಶು, ಅವನು ಎಲ್ಲ ಕಷ್ಟಗಳನ್ನು ದಾಟ್ತಾನೆ, ದುಃಖಗಳನ್ನು ದಾಟ್ತಾನೆ. ರಾಜರಾಗಿದ್ದರೆ ಲೋಭದಿಂದ ಪ್ರಜೆಗಳಿಗೆ ಕಷ್ಟ ಕೊಡಬಾರ್ದು. ಹಾಗಿದ್ರೆ ಅವರನ್ನು ರಕ್ಷಿಸಿದರೆ, ಪ್ರಜೆಗಳನ್ನು ರಕ್ಷಿಸಿದರೆ ಅವರು ಎಲ್ಲ ಕಷ್ಟಗಳನ್ನು ದಾಟ್ತಾರೆ. ತಮ್ಮ ಪತ್ನಿಯಲ್ಲಿ ಆಸಕ್ತನಾಗಿರಬೇಕು. ಹಾಗೆ ಮಾಡಿದರೆ ಕಷ್ಟಗಳನ್ನು ದಾಟ್ತಾನೆ. ಮತ್ತೆ ರಾಜರಾಗಿದ್ದರೆ ಯುದ್ಧದಲ್ಲಿ ಭಾಗವಹಿಸಬೇಕಾಗ್ತದೆ. ನಮ್ಮ ದೇಶಕ್ಕಾಗಿ, ಮಾತೃಭೂಮಿಗಾಗಿ ಹೋರಾಟ ಮಾಡಬೇಕಾಗ್ತದೆ. ಹಾಗೆ ಹೋರಾಟ ಮಾಡಿ ಗೆದ್ದರೆ ಅಥವಾ ಗೆಲ್ಲಕ್ಕಾಗದೆ ಹೋದರೂ ತಮ್ಮ ಕರ್ತವ್ಯ ಮಾಡಿದ್ದಕ್ಕಾಗಿ
ಅವನು ಸದ್ಗತಿಯನ್ನು ಪಡಿತಾನೆ, ಕಷ್ಟಗಳನ್ನು ದಾಟ್ತಾನೆ. ಪ್ರಾಣ ಹೋಗುವ ಸಂದರ್ಭ ಇದ್ರೂ ಸುಳ್ಳನ್ನು ಆಡಬಾರ್ದು ಅಂತ ಸತ್ಯವನ್ನು ಆಚರಣೆ ಮಾಡಬೇಕು. ಮತ್ತೆ ಇವನ ಸತ್ಯವಂತಿಕೆಯನ್ನು ನೋಡಿ ಜನ ಅದರಿಂದ ಕಲಿಯುವಂತಿರಬೇಕು. ಮತ್ತೆ ಸತ್ಕರ್ಮಗಳನ್ನು ಪುಣ್ಯಕರ್ಮಗಳನ್ನು ಮಾಡಬೇಕು, ಡಂಭಾಚಾರಕ್ಕಾಗಿ ಮಾಡಬಾರ್ದು. ಯಾರೋ ನಮ್ಮನ್ನು ನೋಡಿ ಮೆಚ್ಚಲಿ ಪ್ರಶಸ್ತಿ ಕೊಡಲಿ ಅಂತ ಮಾಡಬಾರ್ದು. ಅಂಥವನು ಕಷ್ಟಗಳನ್ನು ದಾಟ್ತಾನೆ. ಮತ್ತೆ ತಪಸ್ಸು, ಭಗವಂತನ ಆರಾಧನೆ ಅನ್ನೋದು ನಮ್ಮ ನಿತ್ಯದ ಒಂದು ಆಚರಣೆ ಆಗಬೇಕು. ಈ ಅಧ್ಯಯನ ಮಾಡುವುದಾದ್ರೂ ಕೂಡ ಪಾಠ್ಯ ಇರ್ತದಲ್ಲ, ಹುಣ್ಣಿಮೆ ಮಾರನೇ ದಿವಸ, ಅಮಾವಾಸ್ಯೆ ಮಾರನೇ ದಿವಸ, ಆವತ್ತು ಅಧ್ಯಯನ ಮಾಡುವಂತಿಲ್ಲ. ಅಧ್ಯಯನಕ್ಕೆ ಕೆಲವು ನಿಷೇಧಗಳಿವೆ. ದ್ವಾದಶಿ ದಿವಸ ಮಧ್ಯಾಹ್ನ ಇಂಥವೆಲ್ಲ ಕಾಲದಲ್ಲಿ ಅಧ್ಯಯನ ಮಾಡುವಂತಿಲ್ಲ. ಹೀಗೆಲ್ಲ ಕೆಲವು ನಿಷೇಧ ಇವೆ. ಇವತ್ತು ನಮಗೆ ಭಾನುವಾರ ರಜೆ ಸ್ಕೂಲ್ಗಳಿಗೆ, ಶಾಲೆಗಳಿಗೆ, ಕಚೇರಿಗಳಿಗೆ. ಹಿಂದಿನ ಕಾಲದಲ್ಲಿ ವಿದ್ಯಾಲಯಗಳಿಗೆ ಪಾಡ್ಯ ದಿವಸ, ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಮಾರನೇ ದಿವಸ ರಜೆ ಇರ್ತಿತ್ತು. ಈಗೂ ಗುರುಕುಲಗಳು ನಡೆಯೋದು ಹಾಗೇನೆ, ಅವ ಪಾಠ ಹೇಳೋದಿಲ್ಲ. ಗುರುಕುಲ ಅಲ್ಲದೆ ಹೋದ್ರು ನಮ್ಮಂಥವ್ರು ಕೂಡ ಪಾಠ ಮಾಡುವುದು ನಾವು ಪರಿತ್ಯಾಗ ಮಾಡ್ತೇವೆ. ಹೀಗೇನು ಪ್ರವಚನ ಮಾಡ್ತಿರ್ತೀವಲ್ಲ, ಇದು ಪ್ರವಚನ ಅಂತಾರೆ, ಪಾಠ ಅಲ್ಲ ಇದು. ಇದು ನಡೀತದೆ, ಆದರೆ ಪಾಠ ಮಾಡುವುದು ಮಾತ್ರ ಅವಾಗ ಮಾಡಬಾರ್ದು. ರಜೋಗುಣ ತಮೋಗುಣಗಳನ್ನು ಮೆಟ್ಟಿ ನಿಲ್ಲಬೇಕು. ನಮ್ಮಿಂದ ಇನ್ನೊಬ್ಬರಿಗೆ ಭಯ ಆಗಬಾರ್ದು, ಇನ್ನೊಬ್ಬರಿಂದ ನಮಗೆ ಭಯ ಆಗಬಾರ್ದು. ಇದು ಬಹಳ ಮುಖ್ಯ. ಯಸ್ಮಾನ್ನೋದ್ವಿಜತೆ ಲೋಕಃ ಲೋಕಾನ್ನೋದ್ವಿಜತೆ ಚಯ. ನಮ್ಮನ್ನು ನೋಡಿ ಇನ್ನೊಬ್ರಿಗೆ ಟೆನ್ಷನ್ ಆಗಬಾರ್ದು. ಬಂದ ಈ ವ್ಯಕ್ತಿ ನಮ್ಮ ಅಧಿಕಾರದ ಕಾರಣದಿಂದ, ನಮ್ಮ ಜಾತಿಯ ಕಾರಣದಿಂದ, ನಮ್ಮ ದುಷ್ಟ ಸ್ವಭಾವದ ಕಾರಣದಿಂದ ಜನರಿಗೆ ಉದ್ವೇಗ ಆಗುವಂತಿರಬಾರದು. ಇಡೀ ಜಗತ್ತನ್ನು ತನ್ನಂತೆ ಅವನು ಭಾವಿಸ್ತಾನೆ. ಆತ್ಮವತ್ ಸರ್ವಭೂತಾನೆ, ಭಗವದ್ಗೀತಾದಲ್ಲಿ ಬಂದಿದೆ, ಅದೇ ಥರ ಭಾವಿಸಬೇಕು. ಸಮಸ್ತ ಪ್ರಾಣಿಗಳ ಸುಖ ದುಃಖ ಇಲ್ಲದು ನಮ್ಮದೇ ಅಂತ ತಿಳ್ಕೋಬೇಕು. ಅಂಥವನು ದುರ್ಗಾಣಿ ಅತಿತರತಿ, ಎಲ್ಲ ಕಷ್ಟಗಳನ್ನು ದಾಟ್ತಾನೆ. ಇತರರಲ್ಲಿ ಐಶ್ವರ್ಯ ಸಿಕ್ಕರೆ, ಅವರಿಗೆ ಐಶ್ವರ್ಯ ಬಂದಿದ್ರೆ, ಅವ್ರು ಮೆರಿತಾ ಇದ್ರೆ ಇವನು ಅದರಿಂದ ಅಸೂಯೆ ಪಡಬಾರದು. ಗುರುದೇವತೆಗಳಿಗೆ, ಗುರುಗಳಿಗೆ ನಮಸ್ಕಾರ ಮಾಡಬೇಕು. ಧರ್ಮದಲ್ಲಿ ಶ್ರದ್ಧಾ ಬೇಕು. ಇನ್ನೊಬ್ಬರು ನನಗೆ ಸನ್ಮಾನ ಮಾಡಲಿ, ನನ್ನನ್ನು ಗುರುತಿಸಲಿ ಅನ್ನುವ ಭ್ರಮೆ ಇರಬಾರದು. ಎಲ್ಲರನ್ನೂ ಮರ್ಯಾದೆಯಿಂದ, ಗೌರವದಿಂದ ಕಾಣಬೇಕು. ಪ್ರತಿ ವಾರ್ಷಿಕವಾಗಿ ಈ ಶ್ರಾದ್ದ ಕ್ರಿಯೆಯನ್ನು ಮಾಡಬೇಕು. ಏಜ ಶ್ರಾದ್ದಾನಿ ಕುರುವಂತಿ. ಇದು ಯಾತಕ್ಕಾಗಿ ಅಂದರೆ ಪ್ರಜಾರ್ಥಿನಃ, ನಾವು ನಮ್ಮ ಗತಿಸಿದ ತಂದೆ, ಅಜ್ಜ ಮೊದಲಾದವರು ಆರಾಧನೆ ಮಾಡೋದು ಯಾಕೆಂದ್ರೆ ಪರಂಪರೆ ಮುಂದುವರಿಯಲಿ ಅಂತ. ಶ್ರಾದ್ದ ಮಾಡಿದ್ಮೇಲೆ ನೀವು ಅದನ್ನು ಗಮನಿಸಿರ್ತೀರಿ, ನಿಮ್ಮ ವಂಶ ಅಭಿವೃದ್ಧಿ ಆಗಲಿ ಅಂತ ತಲೆ ಮೇಲೆ ಅಕ್ಕಿ ಕಾಳು ಹಾಕ್ತಿರ್ತಾರೆ. ಅದೇ ಉದ್ದೇಶ. ಕೋಪವನ್ನು ಹತೋಟಿಯಲ್ಲಿ ಇಟ್ಕೋಬೇಕು. ಹುಟ್ಟಿದಾಗಿನಿಂದಲೂ ಮದ್ಯ, ಮಾಂಸ ಇತ್ಯಾದಿಗಳ ಮೇಲೆ ನಿಯಂತ್ರಣ ಇರಬೇಕು. ನಿಯಂತ್ರಣ ಇರಬೇಕು ಅಂತ ನಾವು ಬೇಕಂತ ಹೇಳಿದೆ. ಇಲ್ಲಿ ವರ್ಜಿಸಬೇಕು ಅಂತ ಹೇಳಿದ್ದಾರೆ. ಆದರೆ ಮೊನ್ನೆ ದಿವಸ ಅದನ್ನು ಹೇಳಿದ್ದೆ ನಾನು, ಹಿಂದೊಂದು ದಿವಸ. ಅದು ಎಲ್ಲ ಸಂದರ್ಭದಲ್ಲೂ ಎಲ್ಲರಿಗೂ ಮಾಂಸವನ್ನೇ ತಿನ್ನೋದು ಬೇಡ, ಮದ್ಯಪಾನ ಮಾಡೋದು ಬೇಡವೇ ಬೇಡ ಅಂತ ನಿಯಂತ್ರಣ ಹಾಕೋದು ಸಾಧ್ಯ ಇಲ್ಲ. ಕೆಲವರು ಅದನ್ನು ತಿನ್ನೋರಿದ್ದಾರೆ. ತಿನ್ನುವುದಿದ್ರೂ ಕೂಡ ಅದಕ್ಕೊಂದು ಶಾಸ್ತ್ರೀಯವಾದ ವಿಧಾನವಿದೆ, ಆ ಪ್ರಕಾರ ಮಾಡಬೇಕು. ಏನೇ ಆಗಲಿ, ಊಟ ಮಾಡುವುದಾದ್ರೂ ಸಸ್ಯಾಹಾರವನ್ನಾದರೂ ತಿನ್ನುವುದು ಯಾತಕ್ಕೆ? ಬದುಕಲಿಕ್ಕಾಗಿ. ಮೋಜಿಗಾಗಿ ಸಸ್ಯಾಹಾರ ತಿನ್ನುವುದು, ಮೋಜಿಗಾಗಿ ಮಾಂಸಾಹಾರ ತಿನ್ನುವುದು ಎರಡೂ ಒಂದೇ, ಎರಡು ನೀಚತನವೇ. ಬದುಕಲಿಕ್ಕಾಗಿ ಆಹಾರ ಅಷ್ಟೇ. ಮತ್ತೆ ಹೆಣ್ಣು ಗಂಡುಗಳು ಪರಸ್ಪರ ಸೇರುವುದು ಯಾತಕ್ಕೆ? ಸಂತಾನಾರ್ಥಂಚ ಮೈಥುನ, ಸಂತಾನಕ್ಕಾಗಿ ಇರಬೇಕದು, ಮೋಜಿಗಾಗಿ ಅಲ್ಲ. ಕೊನೆಯ ಪಕ್ಷ ಇದನ್ನ ಇತರ ಸ್ತ್ರೀ, ಒಬ್ಬ ವಿವಾಹಿತ ಪುರುಷ ಇತರ ಸ್ತ್ರೀಯಲ್ಲಿ, ಆ ವಿವಾಹಿತ ಸ್ತ್ರೀ ಮತ್ತೊಬ್ಬ ಪುರುಷನಲ್ಲಿ ಇಂಥದನ್ನು ಮಾಡಬಾರದು. ತಮ್ಮಲ್ಲೇ ವಿವಾಹಿತರಾದರೂ ವಿವಾಹದ ಬಂಧನದಲ್ಲೇ ಅದು ಸೀಮಿತವಾಗಿರಬೇಕು. ವಿವಾಹಕ್ಕಿಂತ ಮುಂಚೆ ಆಗಲಿ ಆಮೇಲೆ ಆಗಲಿ ವಿವಾಹ ಬಂಧನ ಬಾಹ್ಯವಾಗಲಿ ಪರಸ್ತ್ರೀ ಸಂಪರ್ಕ, ಪರಪುರುಷ ಸಂಪರ್ಕ ಸಲ್ಲದು. ಅವನಿಗೆ ಎಲ್ಲ ಕಷ್ಟಗಳನ್ನು ದಾಟುವ ಶಕ್ತಿ ಬರ್ತದೆ. ಇದಕ್ಕೆ ತಪ್ಪಿ ನಡೆದ್ರೆ ಕಷ್ಟಗಳಿಗೆ ಗುರಿ ಆಗ್ತಾನೆ. ನಾಲಿಗೆ ಇರುವುದೇ ಸತ್ಯ ಹೇಳಲಿಕ್ಕಾಗಿ, ಅಸತ್ಯ ಹೇಳಿದ್ರೆ ದುಃಖಕ್ಕೆ ಗುರಿ ಆಗ್ತಾನೆ. ಸಮಸ್ತ ಪ್ರಾಣಿಗಳಿಗೂ ಈಶ್ವರನಾದ ಭಗವಂತನನ್ನು ಧ್ಯಾನ ಮಾಡಬೇಕು. ಮತ್ತೆ ಅವನ ಸ್ವರೂಪ ಅದು ನಮಗೆ ಪೂರ್ಣವಾಗಿ ಅರ್ಥ ಆಗುವಂಥದ್ದಲ್ಲ. ಎಷ್ಟು ಸಾಧ್ಯವೋ ಅಷ್ಟು ಅರ್ಥ ಮಾಡ್ಕೊಂಡಿದ್ದೀವಿ ಅಂತ ಅವನನ್ನು ನಾವು ಧ್ಯಾನ ಮಾಡಬೇಕು. ಹೀಗೆ ನಾರಾಯಣನನ್ನು ಧ್ಯಾನ ಮಾಡ್ತಾನೆ ಇದ್ರೆ ದುರ್ಗಾತಿತರಣಂ ಯೇಚ ಪಠಂತಿ ಶ್ರಾವಯಂತಿ ಚ. ದುರ್ಗಾತಿತರಣ ಅನ್ನುವ ಅಧ್ಯಾಯ ಇದು. ದುರ್ಗ ಅಂದ್ರೆ ಕಷ್ಟ, ಅದರ ಅತಿತರಣ ಅಂದ್ರೆ ದಾಟುವುದು ಅಂತ ಅರ್ಥ.
ಅದನ್ನು ಯಾರು ಅಧ್ಯಯನ ಕೇಳ್ತಾರೆ ಹಾಗೆ ಅದನ್ನು ಹೇಳ್ತಾರೆ ಅವರೆಲ್ಲರೂ ಕಷ್ಟಗಳನ್ನು ದಾಟ್ತಾರೆ. ನೋಡು, ನಾನು ನಿನಗೆ ಇಷ್ಟನ್ನೆಲ್ಲ ಹೇಳಿದ್ದೇನೆ, ಎಲ್ಲ ಮಾನವರು ಇದರಂತೆ ನಡ್ಕೊಂಡ್ರೆ ಯಹಲೋಕದಲ್ಲೂ ಪರಲೋಕದಲ್ಲೂ ಯಾವುದೇ ಕಷ್ಟಕ್ಕೆ ಅವರು ಗುರಿ ಆಗೋದಿಲ್ಲ ಅಂತ ಭೀಷ್ಮ ಯುಧಿಷ್ಠಿರನಿಗೆ ಇದನ್ನು ಹೇಳಿ ಮುಗಿಸ್ತಾರೆ. ಇದೊಂದು ಬಹಳ ದಿವಸದಿಂದ ಹೇಳಬೇಕಾಗಿತ್ತು, ಅದನ್ನು ಭಾಗವತದಲ್ಲೇ ಜೊತೆಗೆ ಸೇರಿಸಿ ಹೇಳಿದ್ದೇನೆ. ಇಲ್ಲಿ ಬಂತು ನರಸಿಂಹನನ್ನು ಧ್ಯಾನ ಮಾಡಬೇಕು, ಸಂಸಾರ ಅಂದರೆ ಹೀಗೆ, ಅಲ್ಲಿ ದುಃಖ ಭಯ ಇಟ್ಟಿದ್ದೆ, ಎಲ್ಲವೂ ಇದ್ದದ್ದೇ ಅಂಥೇಳಿ ಅದನ್ನೆಲ್ಲ ದಾಟಬೇಕಾದ್ರೆ ನರಸಿಂಹನ ಆರಾಧನೆ ಬೇಕು, ದುರ್ಗಾದೇವಿ ಆರಾಧನೆ ಬೇಕು. ಹಾಗೆ ಮಾಡ್ತಾ ಹೋದರೆ ಎಲ್ಲ ದುರ್ಗಗಳನ್ನು ಕಷ್ಟಗಳನ್ನು ಮನುಷ್ಯ ದಾಟಬಹುದು ಅನ್ನೋದನ್ನು ಇವತ್ತು ನಾವು ಭಾಗವತ ಮತ್ತು ಮಹಾಭಾರತಕ್ಕನುಸಾರವಾಗಿ ನೋಡಿದ್ದೇವೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವು ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರೋ ಇನ್ನು ಹೃಷಿಕೇಶನೇ, ಈಶನಿನ್ನ ಶರಣ ಭಜನೆ ಆಸೆಯಿಂದ ಮಾಡುವ ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ.